ಏಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅರ್ಜುನನ ಪ್ರವೇಶದಿಂದಾಗಿ ದ್ರೋಣಾಚಾರ್ಯರ ಪ್ರತಿಜ್ಞೆ ಭಂಗ ಆಯಿತು ಅನ್ನುವುದನ್ನ, ಅಂದ್ರೆ ದ್ರೋಣಾಚಾರ್ಯ ಹೇಳಿದ್ರು ಯುಧಿಷ್ಠಿರನನ್ನ ಹಿಡಿದು ಕೊಡ್ತೇನೆ ಅಂತ. ಆದ್ರೆ ದುರ್ಯೋಧನ ಬೇಕು ಅಂತ ಅದನ್ನ ಮತ್ತೆ ಮತ್ತೆ ಕೊಕ್ಕೆ ಹಾಕಿ ಅವರನ್ನ ನೋಯಿಸುವ ಮಾತುಗಳನ್ನಾಡಿದಾಗ, ಇಲ್ಲ, ನಾಳೆ ನಾನು ಖಂಡಿತ ಒಬ್ಬ ವೀರನನ್ನ ನಿಶ್ಚಯವಾಗಿ ನಿನಗೆ ಸಂಹಾರ ಮಾಡಿ ಕೊಡ್ತೇನೆ ಅಂತ ಹೀಗೆ ನಿಶ್ಚಯ ಮಾಡಿದ್ದ. ಇದರ ಪರವಾಗಿ, ಇದರ ಈ ಉದ್ದೇಶದಿಂದ ಅವನು ಪದ್ಮವ್ಯೂಹವನ್ನ ರಚನೆ ಮಾಡಿದ. ಆ ಪದ್ಮವ್ಯೂಹವನ್ನ ರಚನೆ ಮಾಡಿ ಸಂಶಪ್ತಕರ ಇನ್ನಷ್ಟು ಅಳಿದುಳಿದ ಮಂದಿಯಲ್ಲ, ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ದಕ್ಷಿಣದ ದಿಕ್ಕಿಗೆ ಮತ್ತೆ ಅರ್ಜುನನನ್ನ ಕರೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಅರ್ಜುನ ಇಲ್ಲ ಅಂತಾದಾಗ ಪಾಂಡವರಿಗೆ ಯುದ್ಧದ ಮರುದಿವಸದ ವ್ಯವಸ್ಥೆಯನ್ನು ನೋಡುವಾಗ ಯಾರು ಇದಕ್ಕೆ ಎದುರಾಳಿಗಳಾಗಿ ನಿಲ್ತಾರೆ ಅಂತ ಯೋಚನೆ ಹತ್ತತ್ತೆ. ಯುಧಿಷ್ಠಿರ ತುಂಬಾ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ವ್ಯೂಹ ಹೇಗಿತ್ತು ಅಂದ್ರೆ, ನೋಡಿಯೂ ಪರವಾಗಿಲ್ಲ, ಅಥವಾ ನೋಡಿದ್ಮೇಲೆ ನಾನು ಇದನ್ನ ನೋಡ್ಲಿಕ್ಕಾದ್ರೂ ನನಗೆ ಧೈರ್ಯ ಇದೆ ಅಂತ ಹೇಳುವುದು ಕಷ್ಟ ಇತ್ತು. ಅಷ್ಟು ಭಯಂಕರವಾದ ವ್ಯೂಹ. ಸೂರ್ಯನನ್ನ ಹೇಗೆ ಕಣ್ಣಲ್ಲಿ ನೇರವಾಗಿ ನೋಡುವುದು ಅಸಾಧ್ಯವೋ, ಮಧ್ಯಾಹ್ನದ ಮಧ್ಯಾಹ್ನದ ಸೂರ್ಯನನ್ನು, ಹಾಗೆ ಈ ವ್ಯೂಹವನ್ನು ಕಣ್ಣೆತ್ತಿ ನೋಡುವುದು ಕೂಡ ತುಂಬಾ ಕಷ್ಟವಾಯಿತು ಅಂತ ವ್ಯಾಸರು ಅದರ ಹೆಗ್ಗಳಿಕೆಯನ್ನು ವರ್ಣನೆ ಮಾಡ್ತಾರೆ. ಆ ಸೇನಾ ವ್ಯೂಹದ ವ್ಯವಸ್ಥೆಯನ್ನ ಯುಧಿಷ್ಠಿರ ಚೆನ್ನಾಗಿ ಆಲೋಚನೆ ಮಾಡಿ ಅದಕ್ಕೆ ಬೇಕಾದ ಪ್ರತಿ ವ್ಯೂಹಗಳನ್ನು ಹೇಗೆ ಹಾಕಬೇಕು ಅಂತ ಕಲ್ಪನೆ ಮಾಡಿಕೊಂಡಾಗ ಅವನಿಗೆ ಅನ್ನಿಸ್ತು, ಇದೇ ದಿವಸ ಅರ್ಜುನ ಹೊರಟು ಹೋಗಿದ್ದಾನೀಗ ತ್ರಿಗರ್ತದ ಆ ರಾಜರನ್ನು ಎದುರಿಸ್ಲಿಕ್ಕೋಸ್ಕರ, ಸಂಶಪ್ತಕರನ್ನ. ಅಭಿಮನ್ಯುವನ್ನೇ ಇದಕ್ಕೆ ನಾವು ಸರಿಯಾಗಿ ಮುಂದಕ್ಕೆ ಕಳುಹಿಸುವುದಕ್ಕೆ ವ್ಯವಸ್ಥೆ ಆಗಬೇಕು. ಅದು ಹೇಗಿತ್ತು ಅಂತ ವ್ಯೂಹದ ವರ್ಣನೆ ಮಾಡ್ತಾರೆ. ಕಮಲದ ದಳದ ಹಾಗೆ ಅದರ ತುದಿಗಳೆಲ್ಲ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬ ವೀರ ಅಂತೆ. ಅದು ಮೇಲಿಂದ ನೋಡಿದ್ರೆ ಕಮಲ ಅರಳಿದ ಹಾಗೆ ಕಾಣುತ್ತೆ. ಹೋಗ್ತಾ ಹೋಗ್ತಾ ಅರಳಿದ ಕಮಲಗಳ ಎಳೆಗಳು, ಪಕಳೆಗಳು ಹೀಗೆ ಬಿಡ್ತಾ ಬರುತ್ತೆ. ಮತ್ತೆ ಬಂದಾಗ ಮಧ್ಯ ಸಿಕ್ಕಾಕೊಂಡ್ಮೇಲೆ ಇಡೀ ಕವರ್ ಆಗ್ಬಿಡುತ್ತೆ. ಈ ಕೆಲವೊಂದ್ ಸರ್ತಿ ಅದರ ಮಧುವನ್ನ ಹೀರ್ಲಿಕ್ಕೋಸ್ಕರ ದುಂಬಿ ಬಂದಾಗ ಅದು ರಾತ್ರಿ ವಾಪಸ್ ಹೊರಡ್ಲಿಲ್ಲ ಅಂದ್ರೆ ಕಮಲ ಹಾಗೆ ವಾಪಸ್ ಮುಚ್ಕೊಂಡ್ಬಿಡುತ್ತೆ. ರಾತ್ರಿ ಆದಾಗ ಅದು ಹೀಗಾಗುತ್ತೆ, ಬೆಳಗ್ಗೆ ಆದಾಗ ಮತ್ತೆ ಅರಳುತ್ತೆ. ಅದೊಂದು ಸುಭಾಷಿತ ಇದೆಯಲ್ಲ, ಯಾವುದು, ಈ ದುಂಬಿ ಅದರ ಜೇನು ಕುಡಿತಾ 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 ಮರ್ತು ಹೋಗ್ಬಿಟ್ಟಂತೆ. ಮರ್ತು ಹೋದಾಗ ಅಲ್ಲೇ ಅದು ಮತ್ತು ಕುಡಿದು ಮದದಿಂದ ಸಂಜೆ ಆದ್ರೂ ಅದು ಗೊತ್ತೇ ಆಗ್ಲಿಲ್ಲ. ಸೂರ್ಯ ಕಂತಿದ ತಕ್ಷಣ ಹೂ ಮುದುಡಿ ಬಿಡ್ತು. ಮುದುಡಿ ಬಿಟ್ಟಾಗ ಮತ್ತೆ ಎಚ್ಚರ ಆಯ್ತು, ನೋಡಿದ್ರೆ ಮುದುಡಿ ಬಿಟ್ಟಿದೆ. ಅಯ್ಯೋ, ಬೆಳಿಗ್ಗೆ ತನಕ ಕಾಯ್ಬೇಕಲ್ಲ ಅಂತ ಅನ್ಕೊಂಡು ಕಾಯ್ತಾ ಇತ್ತಂತೆ. ಇನ್ನು ಬೆಳಗ್ಗೆ ಆಗುವ ಮುಂಚೆನೆ ನೀರು ಕುಡಿಲಿಕ್ಕೆ ಬಂದಂತ ಒಂದು ಆನೆ ಅದನ್ನ ಎತ್ತಿ ತೆಗೆದು ಹೊರಗೆ ಎಸ್ತು ಬಿಡ್ತಂತೆ. ವಿಧಿ ಕೆಲವೊಮ್ಮೆ ಹೇಗಿರುತ್ತೆ ಅನ್ನೋದನ್ನ ಹೇಳುವಾಗ, ಆ ಕಮಲದ ದೇಟಿನ ಒಳಗೆ ಸಿಕ್ಕಿಕೊಂಡ ದುಂಬಿ ಆ ಆನೆ ಅದನ್ನ ಬೇರು ಸಹಿತ ಕಿತ್ತು ಮೇಲಕ್ಕೆ ಹಾಕಿದ್ರಿಂದ ಅದು ಮತ್ತೆ ಅರಳುದಿಲ್ಲ. ನೆಲದಲ್ಲಿ ನೀರಿನಿಂದ ಮೇಲಕ್ಕೆ ಬಿದ್ರೆ ಆಮೇಲೆ ಅರಳಲ್ಲ. ಹಾಗೆ ಈ ಕಮಲ ಅನ್ನೋದು ಹೋಗ್ತಾ 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 ಮತ್ತೆ ಮುದುಡಿಕೊಂಡ ಹಾಗೆ ಒಳಗೆ, ಅದಕ್ಕೆ ಅದನ್ನ ಚಕ್ರವ್ಯೂಹ ಅಂತ ಕರೆಯುವುದು. ಇದೇ ಪದ್ಮವ್ಯೂಹವನ್ನ ಚಕ್ರವ್ಯೂಹ ಅಂತಾನೂ ಕರೀತಾರೆ. ಯಾಕೆ ಅಂತಂದ್ರೆ ಅದು ಅರಳಿದ ಪದ್ಮದ ಹಾಗೆ ಇದ್ದು ಶತ್ರು ಒಳಗೆ ಸಿಕ್ಕಿದ್ಮೇಲೆ ಅವನನ್ನ ಮುದುಡಿಕೊಂಡು ಒಳಗೆ ಮುಚ್ಚಿ ಹಾಕ್ಬಿಡುತ್ತೆ. ಅಂತಹ ಒಂದು ವಿಶಿಷ್ಟವಾದ ವ್ಯೂಹವನ್ನ ರಚಿಸಿ ಅನೇಕ ಕ್ಷತ್ರಿಯ ವೀರರು ಕಮಲದ ಕುಸುರಿಗಳ ಸ್ಥಾನದಲ್ಲಿ, ಅಂದ್ರೆ ತುದಿಯ ಸ್ಥಾನಗಳಲ್ಲಿ ನೆಲೆಸಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಕರ್ಣಿಕೆ ಅಂತ ಹೇಳ್ತಾರೆ. ಕರ್ಣಿಕೆ ಅಂತಂದ್ರೆ ಈ ಪರಾಗ ಇರುವಂತಹ ಮಧ್ಯದ ಜಾಗ. ಅದು ಗಾಳಿಗೆ ಬಂದಾಗ ಅದರ ಪರಿಮಳ ಹೊರಗೆ ಹರಡುತ್ತಲ್ಲ, ಆ ಜಾಗಕ್ಕೆ ಕರ್ಣಿಕಾಕಾರ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ದುರ್ಯೋಧನ ನಿಂತಿದ್ದಾನೆ.
ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನ ನಾವು ಯಶಸ್ವಿಯಾಗಿ ಇವತ್ತು ಸಾವು ಅಥವಾ ಬದುಕು, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಈ ಸ್ಲೋಗನ್ ನೊಂದಿಗೆನೆ ನಾವಿವತ್ತು ನಮ್ಮ ಕೆಲಸವನ್ನ ಮಾಡಿ ಬರ್ತೇವೆ ಅಂತ ಹೇಳಿ ಅನೇಕ ಜನ ತಮ್ಮ ತಮ್ಮ ವಿಶಿಷ್ಟವಾದ ಪತಾಕೆಗಳನ್ನೆಲ್ಲ ಧ್ವಜದಲ್ಲಿ ಸಿಕ್ಕಿಸಿಕೊಂಡು ಬಗೆ ಬಗೆಯ ಸ್ವರ್ಣದ ಮಾಲಿಕೆಗಳನ್ನ ಹಾಕಿಕೊಂಡು ಅದು ಒಬ್ಬೊಬ್ಬರದ್ದು ಒಂದೊಂದು ವಿಶಿಷ್ಟವಾದ ಶೈಲಿ ಇರುತ್ತೆ. ಅದು ಅವರದ್ದೊಂದು ಸಂಕೇತವೂ ಇರುತ್ತೆ. ಕೆಲವೊಮ್ಮೆ ಕೆಲವರಿಗೊಂದು ನಂಬಿಕೆ, ಇಂಥ ಮಾಲೆ ಹಾಕೊಂಡು ಹೋದ್ರೆ ನಂಗೆ ಗೆಲುವಾಗತ್ತೆ, ಇಂಥದ್ದು ಟಿಕ್ಕೆ ಹಾಕೊಂಡು ಹೋದ್ರೆ ನನಗೆ ಜಯ ಆಗತ್ತೆ, ಎಡಗಿವಿಗೆ ಮಾತ್ರ ಹಾಕೊಂಡು ಹೋಗೋದು ಒಂದು ಸ್ಟೈಲು, ಏನೇನೋ ಇರುತ್ತೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದ್ ತರದ್ದು. ಯುದ್ಧಕ್ಕೆಲ್ಲ ಸಿದ್ಧರಾದ್ರು. ಹೌದು, ಅವತ್ತು ಟಾರ್ಗೆಟ್ ಅಭಿಮನ್ಯುನೇ. ಎಲ್ಲರೂ ಕೂಡ ಅವನ ಹಿಂದಿನ ದಿವಸ ಅವನ ಯುದ್ಧದ ತಂತ್ರಗಳನ್ನೆಲ್ಲ ಮಾತಾಡಿಕೊಂಡಿದ್ದಾರೆ. ಅವನು ಹೇಗೆ ಯುದ್ಧ ಮಾಡ್ತಾನೆ, ಯಾವ ರೀತಿ ಬಾಣಗಳನ್ನು ಎಸಿತಾನೆ, ಅವನಿಗೆ ಏನ್ ಆಯುಧ ಸಿಕ್ಕಿದ್ರೆ ಹೇಗ್ ಪ್ರಯೋಗ ಮಾಡ್ತಾನೆ, ನಾವು ಅದಕ್ಕೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಪ್ರತಿಯಾಗಿ ಅವನನ್ನ ಯುದ್ಧದಲ್ಲಿ ಹೇಗೆ ಮಣಿಸ್ಬೇಕು, ಇದನ್ನೇ ಯೋಚನೆ ಮಾಡಿ 10,000 ಮಹಾರಥರು, ಸೈನ್ಯದ ತುಕುಡಿಯ ಮಂದಿ ಅಲ್ಲ, ಮಹಾರಥರು ಅವತ್ತು ಒಂದಾಗಿ ಸೇರಿ ಒಟ್ಟಿಗೆ ಲಕ್ಷಣ ಅದು ಎದುರುಗಡೆ ಬಂದು ನಿಂತಿದ್ದಾನೆ. ಅವನು ಹೇಳ್ತಾನೆ, ತಿರ್ತಾನೆ, ನಿನ್ನ ಮೊಮ್ಮಗ ಲಕ್ಷಣನು ಅದ್ರ ಜೊತೆಗೆ ಇದ್ದ. ಹೀಗೆ ಒಬ್ಬೊಬ್ಬರ ಬಗ್ಗೆ ಏನೇನು ಅಂತ ತಿಳ್ಕೊಂಡು ದ್ರೋಣ, ಕೃಪ, ಕರ್ಣ, ದುಶ್ಯಾಸನ ಮತ್ತು ದುರ್ಯೋಧನ ಇವರಿಷ್ಟು ಜನರು ಆವತ್ತಿನ ವ್ಯವಸ್ಥೆಯ ಬಗ್ಗೆ ಬಹಳ ಸ್ಪಷ್ಟವಾದ ಕಲ್ಪನೆ ಇಟ್ಕೊಂಡು ಯುದ್ಧಕ್ಕೆ ಮುನ್ನುಗ್ಗಿದ್ದಾರೆ. ಸೇನಾಧಿಪತಿಗಳಾಗಿ ದ್ರೋಣರಿದ್ದಾರೆ. ಅವನಿಗೆ ಎಡಭಾಗದಲ್ಲಿ ಜಯದ್ರಥ ಇದ್ದ, ಸಿಂಧು ದೇಶದ ರಾಜ. ಆಮೇಲೆ ಅವನ ಪರಿವಾರದವರು ಒಂದು 30 ಜನ ಇದ್ರು ಜಯದ್ರಥನಿಗೆ ಸಹಾಯಕ್ಕೆ ಅಂತ. ಅವನು ಏನು ಅಂದ್ರೆ ಒಂಥರ ಬಾಗಿಲಿದ್ದ ಹಾಗೆ, ಒಳಗೆ ಬರ್ಬೇಕು ಅಂದ್ರೆ ಅವನನ್ನ ಮೀರಿ ಬರ್ಬೇಕು. ಅದು ಇಡೀ ಪದ್ಮ ವ್ಯೂಹದ ತುದಿಯ ಭಾಗ. ದ್ರೋಣಾಚಾರ್ಯ ಇದ್ದಾರೆ, ಅದಕ್ಕಿಂತ ಪೂರ್ವದ ಬಾಗಿಲಿನಲ್ಲಿ ಪೂರ್ತಿ ಜಯದ್ರಥ ಇದ್ದಾನೆ. ಹೀಗೆ ಅವನನ್ನ ಮುಂದಿಟ್ಟುಕೊಂಡು ಅಶ್ವತ್ಥಾಮ ಇನ್ನೊಂದು ಭಾಗದಲ್ಲಿ, ದೇವ ದೂತರೆಲ್ಲ ಹೇಗೆ ಬಾಗಿಲಿಗೆ ನಿಂತಿರ್ತಾರೆ ಹಾಗೆ ಇವರಿಬ್ರು ನಿಂತುಕೊಂಡು ಯುದ್ಧಕ್ಕೆ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಯುದ್ಧ ಶುರುವಾಯ್ತು. ಪಾಂಡವರನ್ನ ಎದುರುಗೊಂಡ್ರು. ಯುದ್ಧಕ್ಕೆ ಒಳಗೆ ಬರಬೇಕಾದ್ರೆ ಈ ವಿಷಯ ಪಾಂಡವರಿಗೆ ಗೊತ್ತಾಗಿ ದುರ್ಭೇದ್ಯ ಇದು ಇವತ್ತು ಹೋಗಬೇಕಾದ ವ್ಯೂಹದ ರಚನೆ ಸುಲಭದಲ್ಲಿ ಯಾರೂ ಕೂಡ ಒಳಗೆ ನುಗ್ಲಿಕ್ಕಾಗುದೇ ಇಲ್ಲ. ನುಗ್ಗುದು ಕಷ್ಟ, ನುಗ್ಗಿದ ಮೇಲೆ ನಿಲ್ಲುವುದು ಕಷ್ಟ, ನಿಂತು ವಾಪಸ್ ಬರುವುದು ಮತ್ತೂ ಕಷ್ಟ. ಇದು ಆ ವ್ಯೂಹದ ವಿಶೇಷತೆ. ಇದು ದ್ರೋಣಾಚಾರ್ಯರದ್ದೇ ಒಂದು ಸ್ಪೆಷಲ್ ಆದ ವ್ಯವಸ್ಥೆ. ಅವತ್ತೇನಾಯ್ತು ಅಂದ್ರೆ ಪಾಂಡವರ ಕಡೆಯೂ ಕೂಡ ಇಲ್ಲ, ನಾವಿದಕ್ಕೆ ಪ್ರತ್ಯುತ್ತರವನ್ನು ಕೊಡ್ಲೇಬೇಕು ಅಂತ ಯೋಚನೆ ಮಾಡಿ ಅವರು ಅದೊಂದಿಷ್ಟು ಹೆಸರುಗಳನ್ನು ಹೇಳುತ್ತೆ. ಸಾತ್ವಿಕಿ, ಚೇಕಿತಾನ, ದೃಷ್ಟದ್ಯುಮ್ನ, ಕುಂತಿಭೋಜ, ದ್ರುಪದ, ಅಭಿಮನ್ಯು, ಕ್ಷತ್ರಧರ್ಮ, ಬೃಹತ್ ಕ್ಷತ್ರ, ದೃಷ್ಟಕೇತು, ನಕುಲ ಸಹದೇವರು, ಘಟೋತ್ಕಜ, ಯುಧಾಮನ್ಯು, ಶಿಖಂಡಿ, ಉತ್ತಮೋಜಸ್, ವಿರಾಟ, ಪ್ರತಿವಿಂಧ್ಯ, ಶ್ರುತಕೀರ್ತಿ, ಶ್ರುತಸೋಮ, ಶತಾನೀಕ ಮೊದಲಾದ ಅಷ್ಟೂ ಜನ, ಜೊತೆಗೆ ಇನ್ನೂ ಅನೇಕ ರಾಜರು. ಯಾರು? ಕೇಕಯದ ದೇಶದ ರಾಜರು ಒಂದಿಷ್ಟು ಜನ, ಸೃಂಜಯರು ಒಂದಿಷ್ಟು ಜನ, ಎಲ್ಲರೂ ಭೀಮನನ್ನ ಮುಂದಿಟ್ಟುಕೊಂಡು ಒಳಕ್ಕೆ ನುಗ್ಗಿದ್ರು. ನುಗ್ಗುವಾಗ ಬಾಣದ ಮಳೆಯನ್ನ ದ್ರೋಣಾಚಾರ್ಯರು ಜೋರಾಗಿ ಬೀಸಿ ಅವರು ಮುಂದಕ್ಕೇನೆ ಬರದ ಹಾಗೆ ತಡೆದು ನಿಲ್ಲಿಸಿದ್ರು. ಆದ್ರೆ ಭೀಮ ಅವರಿಗೆ ಮೊದಲೇ ಹೇಳಿದ, ದ್ರೋಣಾಚಾರ್ಯ ಎದುರುಗಡೆ ಇರುವಾಗ ನಾವು ರಕ್ಷಣೆಯ ಭಾವವನ್ನ ಹೆಚ್ಚಿಟ್ಕೊಳ್ಬೇಕು. ಸೀದಾ ಮುನ್ನುಗ್ತೇವೆ ಅಂದ್ರೆ ಮೊದ್ಲೇ ಪೆಟ್ಟು ತಿಂದು ವೂಂಡೆಡ್ ಆಗಿ ಒಳಗೋದ್ರೆ ಪೆಟ್ಟು ತಿಂದೇ ಸಾಯ್ಬೇಕಾಗತ್ತೆ. ಈ ಪ್ರಾಣಿಗಳೇನು ಅಂದ್ರೆ ಅವುಗಳನ್ನು ಮೊದಲು ಚೂರು ಘಾಸಿ ಮಾಡುತ್ತೆ, ಆಮೇಲೆ ಅಲ್ಲಿಗೆ ಮತ್ತೆ 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 ಘಾಸಿ ಮಾಡುತ್ತೆ. ಹಾಗೆ ಮಾಡಿದ್ಮೇಲೆ ಅದು ಕಾಲು ಬಿದ್ದೋಯ್ತು ಅಂದ್ಮೇಲೆ ಹಿಡ್ದಾಕತ್ತೆ. ಹಾಗೆ ನಾವು ಪೆಟ್ಟು ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲದ ಹಾಗೆ ರಕ್ಷಣೆ ಮಾಡ್ಕೊಳ್ಬೇಕು. ದ್ರೋಣನ ಆರ್ಭಟವನ್ನ ತಡೆಯುವುದು ಹೇಗೆ ಅಂತ ತುಂಬಾ ಯೋಚನೆ ಹತ್ತಿತ್ತು. ಯಾಕೆಂದ್ರೆ ಯಾರಿಗೂ ಮುಂದೆ ಬರ್ಲಿಕ್ಕೆ ಆಗದಷ್ಟು ನಿರಂತರ ಬಾಣದ ಮಳೆ ಬೀಸ್ತಾ ಇದ್ರು. ಮಾತಾಡಿಕೊಳ್ತಾರೆ ಭೀಮ ಮತ್ತೆ ಯುಧಿಷ್ಠಿರ. ಯಾಕಂದ್ರೆ ಕೃಷ್ಣ ಮತ್ತೆ ಅರ್ಜುನ ಇಬ್ರು ಇಲ್ಲ ಅವತ್ತು. ಅವ್ರು ಮಾತಾಡಿಕೊಳ್ತಾರೆ ಏನು ಅಂದ್ರೆ, ನಮ್ಮಲ್ಲಿ ಇವತ್ತು ಅಭಿಮನ್ಯು ಹೊರತಾಗಿ ಇನ್ಯಾರೂ ಕೂಡ ಈ ದುರ್ಭೇದ್ಯವಾದ ವ್ಯೂಹವನ್ನ ದಾಟಿ ಹೋಗ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ಇರುವುದು 4 ಜನಕ್ಕೆ ಸಾಮರ್ಥ್ಯ ಇದೆ. ಒಂದು ಕೃಷ್ಣ, ಒಂದು ಅರ್ಜುನ, 3ನೇದು ಪ್ರದ್ಯುಮ್ನ, 4ನೇದು ಅಭಿಮನ್ಯು. ಈ 4 ಜನರನ್ನು 3 ಜನನು ನಮ್ಗೆ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಸಿಕ್ಕಿವನು ಇನ್ನೊಬ್ನೇ. ಆದ್ರಿಂದಾಗಿ ಇವನನ್ನ ನಾವು ಮುಂದಿಟ್ಟುಕೊಂಡು ಇವತ್ತು
ಹೋಗಬೇಕಲ್ವಾ ಅಂತ ಮಾತಾಡಿಕೊಳ್ತಾರೆ. ಯಾಕೆಂದ್ರೆ ನಾವು ಇವತ್ತು ಈ ಯುದ್ಧದ ಆಯ್ತು ಹೇಳ್ತೇನೆ. ಈಗ ಅರ್ಜುನ ನಮ್ಮ ಈ ಯುದ್ಧದ ವ್ಯವಸ್ಥೆಯಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಅವನಿಗೆ ಬೇಸರ ಆಗ್ಬಾರ್ದು. ನಾನು ಆ ಕಡೆ ಹೋದ ತಕ್ಷಣ ನೀವು ಇಲ್ಲೆಲ್ಲ ಕೈ ಬಿಟ್ರೆ ಅಲ್ವಾ ಅಂತ ನಮ್ಮ ಮೇಲೆ ಬೇಸರ ಮಾಡ್ಕೊಳ್ಬಾರ್ದು. ಇವತ್ತು ಏನಾದ್ರೂ ಮಾಡಿ ದ್ರೋಣಾಚಾರ್ಯರ ಈ ಪ್ರತಿರೋಧವನ್ನ ನಾವು ಕೂಡ ತಡಿಲೇಬೇಕು. ಅದರಿಂದಾಗಿ ನೀನು ಮುಂದೆ ನಿಂತು ಇವತ್ತು ದ್ರೋಣಾಚಾರ್ಯರು ರಚಿಸಿರುವಂತಹ ವ್ಯೂಹವನ್ನ ಭೇದಿಸ್ಬೇಕು ಅಂತ ಅಭಿಮನ್ಯುವನ್ನ ಕೇಳ್ತಾರೆ. ಅಭಿಮನ್ಯುವಿಗೆ ಬಹಳ ಸಂತೋಷ ಆಗುತ್ತೆ. ಅಪ್ಪ, ಇಂಥ ಅವಕಾಶ ಯಾರಿಗಾದ್ರೂ ಸಿಗುತ್ತಾ? ಇದು ಜೀವನದಲ್ಲಿ ಸಿಗುವ ಅತ್ಯಂತ ಅಪರೂಪದ ಸಂಗತಿ. ಇದಕ್ಕೋಸ್ಕರ ನನ್ನ ಬದುಕನ್ನು ಯಾವಾಗ ಬೇಕಾದ್ರೂ ಮುಡಿಪಾಗಿಡ್ಲಿಕ್ಕೆ ತಯಾರು. ನಾವು ಈ ಕ್ಷಣ ಸಿಕ್ಕಿದೆ, ನಾನು ಇದಕ್ಕೋಸ್ಕರ ತಯಾರಿದ್ದೇನೆ. ಕೊನೆಗೆ ಎಲ್ಲ ಆಯ್ತು. ಒಳಗೆ ಪ್ರವೇಶ ಮಾಡೋದಕ್ಕೆ ಬೇಕಿರುವ ಸಿದ್ಧತೆಯನ್ನ ಅರ್ಜುನ ಬಂದ್ಮೇಲೆ ನಾವು ಗೆದ್ದು ಬಂದ್ವಿ ಅಂತ ಹೇಳಿದ್ರೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ನಿನ್ಗೊಬ್ಬನಿಗೆ ಗೊತ್ತಿದೆ. ಆಗ ಭೀಮ ಹೇಳ್ತಾನೆ, ನೀನು ಎದುರುಗಡೆ ಒಂದ್ ಸ್ವಲ್ಪ ಭೇದನೆ ಮಾಡಿ ಕೊಡು, ನಾವೆಲ್ಲ ಒಳಕ್ಕೆ ನುಗ್ಗುತ್ತೇವೆ, ಆಮೇಲೆ ಏನ್ ತೊಂದರೆ ಇಲ್ಲ, ಮತ್ತೆ ಹೊರಗೆ ಬರೋದೇನ್ ಕಷ್ಟ ಇಲ್ಲ ಅಂತ ಹೀಗೆ ಹೇಳಿ ಜಯವನ್ನ ದೊರಕಿಸುವುದಕ್ಕೆ ಮೊದಲು ಒಳಗ್ ಪ್ರವೇಶ ಮಾಡುವಂತಹ ಸೂಚನೆ ಅದು ನೀನ್ ಮಾಡ್ಬೇಕು ಅಂತ. ಅದಕ್ಕೆ ಆಯ್ತು ಅಂತ ಹೇಳಿ ಅವನು ಹೇಳುವಾಗ ಒಂದು ಮಾತು ಹೇಳುತ್ತಾನೆ. ಯಾರು? ಅಭಿಮನ್ಯು. ನಾನು ಎಷ್ಟು ಆಪತ್ತು ಬಂದ್ರೂ ಕೂಡ ಇವತ್ತು ಶತ್ರುಗಳನ್ನ ಸೋಲಿಸದೆ ಹಿಂದೆ ಬರಲ್ಲ. ನಾನು ಇವತ್ತು ನಾನು ಏನೇ ಆದ್ರೂ ಕೂಡ ನನಗೆ ನೀವು ಇಷ್ಟು ಹೇಳಬಾರ್ದು, ನೀವು ಹೋಗು ಅಂತ ಹೇಳ್ಬೇಕು. ಹೋಗ್ತೀಯಾ ಅಂತ ಕೇಳ್ಬಾರ್ದು, ನೀವು ಆದೇಶ ಮಾಡಬೇಕಾದವರು. ನೀವು ಮಾಡ್ತೀಯಾ ಅಂತ ಪುಟ್ಟ ಸಂಜ್ಞೆಯನ್ನ ಕೇಳುವ ಹಾಗೆ ಮಾಡಬಾರ್ದು. ನಿಮ್ಗೆಲ್ರಿಗೂ ನನ್ನಿಂದ ಸಹಾಯ ಆಗುತ್ತೆ ಅಂದ್ರೆ ಇದು ನನಗೆ ಸಿಕ್ಕಿದ ದೊಡ್ಡ ಅವಕಾಶ. ಜಾಗರೂಕರಾಗಿ ಎಲ್ಲರೂ ನಾವು ಜೊತೆಗಿರ್ಬೇಕು ಅಂತ ಹೀಗೆ ಹೇಳಿದಾಗ ಆಯ್ತು. ಯಾರು ಯುಧಿಷ್ಠಿರನು ಅದೇ ಮಾತು ಹೇಳ್ತಾನೆ, ಭೀಮನು ಅದೇ ಮಾತು ಹೇಳ್ತಾನೆ, ನಾವು ನೀವು ಜೊತೆಗೆ ಇದ್ದೆ, ಮುಂದೆ ಹೋಗೋಣ ಅಂತ ಹೊರಡುತ್ತಾರೆ. ಹೀಗೆ ಹೋಗುವಾಗ ಹೇಗೆ ಪ್ರವೇಶ ಮಾಡಿದ ಅಂದ್ರೆ ಒಂದೇ ಸರ್ತಿ ಒಂದು ಸಣ್ಣ ಬೆಂಕಿಯ ಜ್ವಾಲೆಯನ್ನ ಇದ್ದಕ್ಕಿದ್ದಾಗೆ ಅನೇಕ ಹಾತೆಗಳು ಒಟ್ಟಿಗೆ ಬಂದು ಬಿದ್ರೆ ಅದು ಹೇಗೆ ಪಕ್ಕಕ್ಕೆ ಸರಿಬೇಕಾಗುತ್ತೋ ಆರಿಯೇ ಹೋಗಬೇಕು. ಹಾಗೆ ಅಭಿಮನ್ಯು ಪ್ರತಿಯಾಗಿ ಬಾಣವನ್ನ ಹೂಡಿ ಹೊರಟಾಗ ಗಾಬರಿ ಆದ್ರು, ಆದ್ರೆ ಖುಷಿ ಆದ್ರು, ಮಿಕ ಬಿತ್ತು ಅಂತ. ಅದಕ್ಕೆ ಆ ಉದಾಹರಣೆ ಕೊಟ್ಟದ್ದು. ಬೆಂಕಿಯನ್ನ ನೋಡಿದ್ದು ಸಣ್ಣ ದೀಪ ಅಂತ, ಅದ್ರದ್ದು ಒಳಗೆ ದಗ 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 ಅಂತ ಕೆಂಡ ಸಮೇತ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿ ಒಳಕ್ಕೆ ಉಗ್ಗಿದ ಪ್ರಸಂಗ ಬಂದಾಗ ಶಿಶುಪ್ರಾಯನಾದ ಹುಡುಗ ಏನು ಒಳಗೆ ಬಂದು ಮಾಡಿಯಾನು ಅಂತ ಅವನನ್ನ ಎದುರಿಸಿ ನಿಧಾನಕ್ಕೆ ಜಾಗ ಸರಿಸಿ ಒಳಕ್ಕೆ ಬಿಟ್ರು. ಆಗ ಅವನು ಆಗ ಹೇಳ್ತಾನೆ, ಅವನನ್ನ ನಕ್ಕು ಒಳಗೆ ಸ್ವಾಗತಿಸುವಾಗ, ಹುಡುಗ ಅಂತ ನನ್ನನ್ನ ತುಂಬಾ ಚಿಕ್ಕ ವ್ಯಕ್ತಿ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ನಾನು ಏಕರಥನಾಗಿ ಒಳಗೆ ಬಂದ್ರೂ ಕೂಡ ನಿಮ್ಮಷ್ಟೂ ಜನನ್ನ ನಾನು ಕ್ಷತ್ರಿಯ ಮಂಡಲವನ್ನ ಪುಡಿಗಟ್ಟಿಯೇ ಇವತ್ತು ವಾಪಸ್ ಬರುದು, ಅಲ್ಲದೆ ಇದ್ರೆ ನಾನು ಅರ್ಜುನನಿಗೆ ಮಗನೇ ಅಲ್ಲ ಅಂತ ಮತ್ತೆ ಜೋರಾಗಿ ಪ್ರತಿಜ್ಞೆ ಮಾಡಿ, ಆಯ್ತು ನಿನ್ನ ಬಲ ಕೊನೆಯವರೆಗೂ ಹೀಗೆ ವೃದ್ಧಿ ಆಗಲಿ, ಅತ್ಯಂತ ಬಲಿಷ್ಠರೆಲ್ಲ ವ್ಯೂಹಕ್ಕೆ ಪ್ರತಿರೋಧ ಒಡ್ಡುವವರಿದ್ದಾರೆ, ಅವ್ರು ಯಾರು ಸಾಮಾನ್ಯರಲ್ಲ. ಆದ್ರೆ ನೀನು ಮರುತ್ತುಗಳು, ರುದ್ರರು, ಅಷ್ಟವಸುಗಳು, ಆದಿತ್ಯರು, ಆ ಅಗ್ನಿ ಮೊದಲಾದ ಎಲ್ಲಾ ರೀತಿಯ ದೇವತೆಗಳ ಶಕ್ತಿಯನ್ನು ಕೂಡ ನೀನು ಇಟ್ಟುಕೊಂಡು ಮುಂದಕ್ಕೆ ಹೊರಡು ಅಂತ ಹೇಳುವಾಗ ಅವನಿಗೊಬ್ಬ ಸುಮಿತ್ರ ಅಂತ ಸಾರಥಿ ಇರ್ತಾನೆ. ಸಾರಥ್ಯವನ್ನ ಮಾಡಿಕೊಂಡು, ಸುಮಿತ್ರ, ದ್ರೋಣನ ಸೇನಾ ವ್ಯೂಹಕ್ಕೆ ಒಳಕ್ಕೆ ನುಗ್ಗಬೇಕೀಗ, ನೀನು ಇನ್ನು ನನ್ನ ಆಜ್ಞೆಯನ್ನು ಕಾಯ್ಬೇಕಾಗಿಲ್ಲ, ಈಗ ಹೋಗ್ಲಾ ಹಾಗೋಗ್ಲಾ ಅಂತ. ನಿಂಗೆ ಒಳಗೆ ಹೋಗೋದಕ್ಕೆ ಯಾವ ದಾರಿ ಕಾಣುತ್ತೋ ಅಲ್ಲಿಗೆ ನುಗ್ಗಿಸು, ನಾನು ಯಾರು ಎದುರುಗಡೆ ಬಂದ್ರು ಅವರನ್ನ ಮಟ್ಟ ಹಾಕ್ತೇನೆ, ಇದು ನನಗೆ ನಿಶ್ಚಯ ಇದೆ ಈ ವಿಷಯದಲ್ಲಿ ಅಂತ. ಆಗ ಅವನು ಹೇಳ್ತಾನೆ ಈ ಯುದ್ಧಾತುರವನ್ನ ನೋಡಿ, ಬೇಡ ಮಗು, ತುಂಬಾ ಆತುರ ಒಳ್ಳೇದಲ್ಲ. ನಮ್ಗೆ ಎಷ್ಟೇ ಗೊತ್ತಿದ್ರು ಕೂಡ ಗೊತ್ತಿಲ್ಲದ ಜಾಗದಲ್ಲಿ ದಡಾರ್ ಅಂತ ನೀರಿಗೆ ಹಾರಬಾರದು. ಆವಾಗ ಮುಖಭೂತಿ ಎಲ್ಲ ಪರಚ್ಕೊಳ್ಬೇಕಾಗತ್ತೆ, ಹಾಳು ಮಾಡ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಸಾವಧಾನವಾಗಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡು. ದ್ರೋಣ ಸಾಮಾನ್ಯ ಅಲ್ಲ, ಅವನು ಬೇಕು ಅಂತ ನಿನ್ಗೊಬ್ಬನಿಗೆ ಮಾತ್ರ ಭೇದಿಸ್ಲಿಕ್ಕೆ ಸಾಧ್ಯವಾಗುವಂತಹ ವ್ಯವಸ್ಥೆಯನ್ನು ಇವತ್ತು ಇಟ್ಟಿದ್ದಾನೆ ಅಂದ್ರೆ ಅವನು ಏನೋ ತುಂಬಾ ಆಲೋಚನೆ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರಿಂದಾಗಿ
ನೀನು ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು. ನೀನ್ ಬಲಾಢ್ಯ, ನಿನ್ನ ಬಾಲ್ಯ ಅನ್ನೋದು ಬಾಣಕ್ಕಿಲ್ಲ ಅಂತ ನನ್ಗೆ ಗೊತ್ತು. ಬಾಲ್ಯಕ್ಕೇನು ಬಾಣ, ಬಾಣಕ್ಕೇನು ಬಾಲ್ಯ, ಅದೇನು ಅಸಾಧಾರಣ. ಆದ್ರೆ ದ್ರೋಣಾಚಾರ್ಯರು ಸಾಮಾನ್ಯರಲ್ಲ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಅಂತ ಹೀಗೆ ಹೇಳಿದಾಗ, ಅಯ್ಯೋ ದ್ರೋಣಾಚಾರ್ಯರಾದ್ರೇನು, ಕ್ಷತ್ರಿಯರಾದ ಇನ್ಯಾವ್ಯಾವ ದೊಡ್ಡ ದೊಡ್ಡ ಮುತ್ಸದ್ದಿಗಳೇ ಬಂದ್ರೇನು, ನನ್ನ ಯುದ್ಧೋತ್ಸಾಹದ ಮುಂದೆ ಇದು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನಾನು ಅವರನ್ನ ಅಡ್ಡ ಹಾಕಿಯೇ ಮಲಗುದು. ಅಕಸ್ಮಾತ್ ನನ್ನ ತಾತ ಇಂದ್ರನೇ ಐರಾವತ ಏರಿ ಬಂದ್ರೂ ಕೂಡ ನಾನು ಇವತ್ತು ಅವನನ್ನ ಹಿಮ್ಮೆಟ್ಟಿಸುವವನೇ, ಇದು ನನಗಿರುವ ನಿಶ್ಚಯವಾದ ಚಿಂತನೆ. ಹಾಗಾಗಿ ಈ ಕ್ಷತ್ರಿಯ ಕುಲ ಯಾವ ಲೆಕ್ಕ, ಅದರಿಂದಾಗಿ ನೀನು ಯೋಚನೆ ಮಾಡಬೇಡ. ಅಕಸ್ಮಾತ್ ಒಂದು ವೇಳೆ ನನ್ನ ಅಪ್ಪನೇ ನನ್ನನ್ನು ಎದುರಿಸ್ಲಿಕ್ಕೆ ಬಂದ್ರು, ಯುದ್ಧ ಅಂತ ಬಂದ್ರೆ ನನ್ನ ಅಪ್ಪನನ್ನು ಬಿಡೋನಲ್ಲ. ಅಂದ್ರೆ ಅದು ಹೇಳು, ಅದರ ಅರ್ಥ ಅಪ್ಪನನ್ನ ತಿರಸ್ಕರಿಸ್ತಾನೆ ಅಂತಲ್ಲ. ಅಪ್ಪನ ಸಾಮರ್ಥ್ಯ ದೊಡ್ಡದು, ಆದ್ರೆ ಯುದ್ಧ ಅಂತ ಬಂದಾಗ ಅಪ್ಪನನ್ನು ಕೂಡ ನಾನು ಎದುರಿಸ್ಲಿಕ್ಕೆ ಸಮರ್ಥ. ನನ್ನ ಎದೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಭಯ ನನ್ನ ಹತ್ರ ಬರುವುದೇ ಇಲ್ಲ. ಹೀಗಾಗಿ ಬೇಗ ಹೊರಡು ಸುಮಿತ್ರ, ತಡ ಮಾಡಬೇಡ. ನಾವೀಗ ಚರ್ಚೆ ಮಾಡಿಕೊಂಡು ಬೇಕಾ ಬೇಡವಾ ಅನ್ನೋದೆಲ್ಲ ಯೋಚನೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ನಡುಪ್ರಾಯದ ಕುದುರೆಗಳನ್ನ ಆ ರಥಕ್ಕೆ ಕಟ್ಟಿದ್ದಿತ್ತು. ಅದು ತುಂಬಾ ಚಿಕ್ಕದಾದ್ರೂ ಹೆದರ್ತಾವೆ, ತುಂಬಾ ದೊಡ್ಡದಾದ್ರೂ ಸುಸ್ತಾಗ್ತವೆ. ನಡುಪ್ರಾಯದ್ದಾದ್ರೆ ತಮ್ಗೆ ಕೊನೆ ತನಕನೂ ತಮ್ಮ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತವೆ. ಅಂದ್ರೆ ಒಂದ್ ಸಣ್ಣ ವಿಷಯ ಹೇಳುವಾಗ್ಲೂ ಅದರ ಡೀಟೇಲ್ಸ್ ಅನ್ನ ಅಲ್ಲಲ್ಲಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ಈ ಸೂತ ಕ್ರಿಯೆ ಮಾಡುವವರಿಗೆ ಅಥವಾ ಅಶ್ವಶಾಸ್ತ್ರದ ಬಗ್ಗೆ ಕುತೂಹಲ ಇದ್ದವರಿಗೆ ಈ ಮಾತುಗಳು ಬಹಳ ಆಸಕ್ತಿಯನ್ನ ತರಿಸುವಂತವುಗಳು. ಅವನದ್ದು ಕರ್ಣಿಕಾರ ಅಂತ ಒಂದು ಧ್ವಜದ ಚಿಹ್ನೆಯನ್ನು ಗಟ್ಟಿಯಾಗಿ ಮಾಡಿಕೊಂಡು ಯುದ್ಧದ ಒಳಗೆ ನುಗ್ಗುತ್ತಾನೆ. ನುಗ್ಗಿದಾಗ ಎದುರುಗಡೆ ಬಂದವರು, ಬಂದ್ಯಾ ಬಾ, ನಿನ್ನನ್ನು ಬಿಡಲ್ಲ ಅಂತ ಒಬ್ಬೊಬ್ರೆ ಅವನ ಮೇಲೆ ಬೈತಾ ಇದ್ದಾರೆ. ಬರೀ ಬಾಣದಿಂದ ಮಾತ್ರ ಅಲ್ಲ, ಮಾತಿನಿಂದಲೂ ಬೈತಾ ಇದ್ದಾರೆ. ನಿಲ್ಲು, ನೀನು ಎಷ್ಟು ಮುಂದೆ ಬರ್ತಿ ಅಂತ ನೋಡ್ತೇನೆ ಅಂತ ಬಾಣ ಬಿಟ್ರೆ ಅವನು ಬಾಣ ಬಿಡುವುದಕ್ಕೆ ಹೂಡುವ ಧನುಸ್ಸೆ ಪುಡಿಯಾಗೋಗಿರ್ತಿತ್ತು, ಕಿರ್ಚಿ ಅಷ್ಟೊತ್ತಿಗೆ ಹೊಡೆದಾಗಿರ್ತಿತ್ತು. ಅವ್ರು ತಿರುಗುವಷ್ಟೊತ್ತಿಗೆ ರಥವನ್ನ ಪಕ್ಕಕ್ಕೆ ಸರಿಸಿ ಮುಂದಕ್ಕೆ ನುಗ್ಗಿ ಆಗಿದೆ. ಹೀಗೆ ನುಗ್ಗಿ 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 ಅನೇಕ ಅಂದ್ರೆ ಸೇನೆಯ ಮೊದಲ ಭಾಗದಲ್ಲಿದ್ದಂತ ಅಷ್ಟೂ ವೀರರನ್ನ ಇವನು, ಅದು ಎಷ್ಟು ಆಯುಧಗಳನ್ನ ಅವನ ಮೇಲೆ ಪ್ರಯೋಗ ಮಾಡಿದ್ರು ಅಂತ ಹೇಳ್ತಾರೆ. ಉಡುವಿನ ಚರ್ಮದ ಕೈಚೀಲಗಳನ್ನ ಹಾಕೊಂಡಿದ್ದಂತೆ. ಅಂದ್ರೆ ಬೆರಳಿಗೆ ನಾವು ಇವತ್ತು ಗ್ಲೌಸ್ ಅಂತ ಏನು ಹೇಳ್ತೇವೆ ಅಂತ ಉಡುವಿನ ಚರ್ಮ ಅಂದ್ರೆ ನೀವು ಈ ಕೋಟೆಗಳನ್ನೆಲ್ಲ ಹತ್ಲಿಕ್ಕೆ ಒಂದು ಉಡ ಅಂತ ಬರುತ್ತೆ. ಆ ಪ್ರಾಣಿಯನ್ನ ಗೋಡೆಗೆ ಎಸ್ತ್ರೆ ಅದು ಗೋಡೆಗೆ ಅಂಟ್ಕೊಂಡ್ಬಿಡುತ್ತೆ. ನೀವು ಉಡ ಅಂತ ಹೇಳ್ತಾರೆ, ಅದೇ ಅದು ಅಂಟಿಕೊಂಡ್ರೆ ನೀವು ಸುಮಾರು ಒಂದು 300-400 kg ವಸ್ತುವನ್ನು ಬೇಕಾದ್ರೆ ಅದಕ್ಕೆ ಒಂದ್ಸರ್ತಿ ಹಗ್ಗಕ್ಕೆ ಕಟ್ಟಿದ್ರೆ ಅದು ಕೆಳಗೆ ಬೀಳಲ್ಲ. ಇಷ್ಟೇ ಇರುತ್ತೆ ಪ್ರಾಣಿ. ಮಾಡುದು. ಹೌದು. ಇಲ್ಲ, ಬದುಕಿರುತ್ತೆ. ಇಲ್ಲ, ಅದು ಹಾಕಿದ್ಮೇಲೆ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ಅದರ ಸ್ವಭಾವ ಹಾಗೆ ಅಲ್ಲೇ ಇರುತ್ತೆ, ಗಟ್ಟಿ ಇರುತ್ತೆ. ಅದು ಬಿಡಿಸಿ ಮೇಲೆ ಬಂದ್ಮೇಲೆ ಅದನ್ನ ಎತ್ಕೊಂಡ್ರೆ ಅದು ಬಿಡುತ್ತೆ. ಅದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಇರುತ್ತೆ. ಹಾಗೆ ಅದು ಸತ್ತ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅದರ ಚರ್ಮವನ್ನ ಕೈಗೆ, ಅದು ಕತ್ತಿಯಿಂದ ಹೀಗೆ ಹೊಡೆದ್ರು ಕತ್ತಿ ಹೀಗೆ ಜಾರು ಹೋಗುತ್ತೆ ಹೊರತು ಕೈ ಕಟ್ಟಾಗಲ್ಲ ಅಂತದ್ದು ಚರ್ಮದ ಚೀಲ. ಅದನ್ನ ಕೈಗೆ ಚೆನ್ನಾಗಿ ಹಾಕಿಕೊಂಡವರೆಲ್ಲ ಅಲ್ಲಿ ನಿಂತಿದ್ದಾರೆ, ಕೈ ಚೀಲಗಳನ್ನ ಹಾಕೊಂಡವರು. ಕೆಲವರು ಧನುಸ್ಸನ್ನೇ ಎಸಿತಾ ಇದ್ದಾರೆ ಯುದ್ಧಕ್ಕೆ. ಬಾಣ ತುಂಡಾಯ್ತು, ಧನುಸ್ 2 ಕೈಯಲ್ಲಿ ಬಂತು, ಅದನ್ನೇ ತೆಗೆದು ಎಸಿಲಿಕ್ಕೆ ಶುರು ಮಾಡಿದ್ರು. ಅದನ್ನು ಎಸೆದು ಅವನ ಕೈಗೆ ಬರುವಷ್ಟರಲ್ಲಿ ಅವನ ಬಾಣ ಬಿಟ್ಟು ಅದನ್ನ 4 ಸೀಳು ಮಾಡಿ ಅದನ್ನಲ್ಲೇ ಧೂಳಿನಾಗೆ ಚೆಲ್ಲಿ ಬಿಟ್ಟಿದ್ದಾನೆ. ಕತ್ತಿ, ಗುರಾಣಿ, ತೋಮರ, ಕೊಡಲಿ, ಗದೆ, ಪ್ರಾಸ, ಉಕ್ಕಿನಂತಹ ದಂಡಗಳು, ಪಟ್ಟಾಕತ್ತಿ, ರಿಷ್ಟಿ, ಭಿಂಡಿವಾಲ, ಪರಿಘ, ಶಕ್ತಿ, ಚಾಟಿ, ಕುಂತ, 100 ತರದ ಆಯುಧಗಳನ್ನ ಅವನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವ ಪ್ರಯೋಗ ಮಾಡಿದ್ರು ತನ್ನ ಬಾಣಗಳಿಂದ ಅವುಗಳನ್ನೆಲ್ಲ ಪುಡಿ ಮಾಡಿ ಕೆಳಕ್ಕೆ ಬೀಳಿಸ್ತಾ ಇದ್ದಾನೆ. ಅದು ಎಸೆಯುವಾಗ್ಲೇ ಎಷ್ಟೋ ಜನರ ಕೈಯೇ ತುಂಡಾಗಿ ಬೀಳ್ತಿತ್ತಂತೆ. ಈಗ ಎತ್ತಿ ಕತ್ತಿಯನ್ನು ಎಸೆಯುವಾಗ ಕೈ ಕತ್ತರಿಸಿ ಅಲ್ಲೇ ಕೆಳಗಿರ್ತಿತ್ತಂತೆ. ಅಷ್ಟು ತೀಕ್ಷ್ಣವಾದ ಬಾಣಗಳ ಪ್ರಯೋಗ. ಅಭಿಮನ್ಯುವಿನ ಸುತ್ತ 100 ವೀರರು ಒಟ್ಟೊಟ್ಟಿಗೆ ಬಂದು ಯುದ್ಧಕ್ಕೆ ಬಂದ್ರು. ಯುದ್ಧ ಒಂದು ತರ ರಕ್ತಮಯವಾಗಿ ಬಿಡ್ತು. ಅಂದ್ರೆ ಕೆಸರು, ರಕ್ತದ್ದೇ ಕೆಸರು. ಮಧ್ಯದಲ್ಲಿ ಎಲ್ಲೋ ಮೀನುಗಳ ಹಾಗೆ ಅನೇಕ ಜನರ ತಲೆಗಳು ಸಿಗ್ತಾ ಇದ್ವಂತೆ ನೀರಿನಲ್ಲಿ. ಅಂದ್ರೆ ಅಷ್ಟು ವೇಗವಾಗಿ ಜೊತೆಗೆ ಆ ರಥ ಓಡುವಾಗ ಅದರ ಚಕ್ರಕ್ಕೆ ಸಿಕ್ಕಿದ ತಲೆಗಳು ಪುಡಿಗಟ್ಟಿ ಪಟ್ ಅಂತ ಶಬ್ದ ಮಾಡ್ತಾ ಹೋಗುವಾಗ ಏನಪ್ಪಾ ಇದು, ಎಂತ, ಇದನ್ನ ನೋಡಿನೇ ಎದೆ ಹೊಡೆದು ಸತ್ತೋಗ್ಬೇಕು, ಆಮೇಲೆ ಯುದ್ಧ ಮಾಡುದು. ಆದ್ರೂ ಸ್ವಲ್ಪವೂ ಭಯ ಇಲ್ಲದೆ ಮುಂದಕ್ಕೆ ನುಗ್ಗುತ್ತಾ ಇದ್ದಾನೆ.
ನುಗ್ಗಿ ಒಂದು ಕಡೆಯಿಂದ ಆ ಪಾಂಡವರ ಕಡೆಯಿಂದಲೂ ಅವರು ಹಿಂದಿನಿಂದ ಸ್ವಲ್ಪ ದೂರದ ತನಕ ಸರ್ಕೊಂಡು ಬಂದಿದ್ದಾರೆ. ಇನ್ನು ಆ ಕಡೆಯಿಂದ ಅವರು ಬರ್ಲಿ ಒಳಗೆ ಅಂತ ಕಾಯ್ತಾ ಇದ್ದಾರೆ. ಹೀಗೆ ತನ್ನ ಸೈನ್ಯ ಅಭಿಮನ್ಯುವಿನ ಆ ಪರಾಕ್ರಮಕ್ಕೆ ಹೊರವಲಯ ಕ್ಷಣ ಮಾತ್ರದಲ್ಲಿ ಪುಡಿ ಪುಡಿಯಾಗಿ ಹೋಯ್ತು. ದುರ್ಯೋಧನನಿಗೆ ಕೋಪ ಬಂತು. ಏನಿದು, ನಾವು ಏನೋ ಅನ್ಕೊಂಡ್ರೆ ಪ್ರತಿ ದಿವಸನೂ ನಮ್ಗೆನೆ ಸೋಲು ಉಂಟಾಗುವ ಹಾಗತ್ತ. ದ್ರೋಣಾಚಾರ್ಯನ ಕೇಳ್ತೀನಿ, ಏನ್ ಮಾಡ್ತಾ ಇದ್ದೀರಿ ನೀವು? ಯಾಕೆ ಅವನನ್ನ ನುಗ್ಲಿಕ್ಕೆ ಬಿಡ್ತಾ ಇದ್ದೀರಿ? ಅವನನ್ನು ಅಲ್ಲೇ ನಾವು ನಿಲ್ಲಿಸ್ಬೇಕಲ್ವಾ? ಅದಕ್ಕೆ ದ್ರೋಣಾಚಾರ್ಯರು ಹೇಳ್ತಾರೆ, ಚಿಂತೆ ಮಾಡಬೇಡ, ಅದು ಬೇಕು ಅಂತಾನೆ ವ್ಯವಸ್ಥೆ ಮಾಡಿರುವುದು ಅಂತ. ಆದ್ರೆ ಅವನ ಸುತ್ತಕ್ಕೆ ಎಷ್ಟು ಜನ ಬರ್ತಾರೆ ಅಂದ್ರೆ ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ದ್ರೋಣ, ಅಶ್ವತ್ಥಾಮ, ಕೃಪ, ಕರ್ಣ, ಕೃತವರ್ಮ, ಶಕುನಿ, ಬೃಹದ್ಬಲ, ಶಲ್ಯ, ಭೂರಿ, ಭೂರಿಶ್ರವಸ್, ಶಲ, ಪೌರವ, ವೃಷಸೇನ, ಹೀಗೆ ಒಟ್ಟು ಸುಮಾರು 88-90 ಜನ ಒಟ್ಟಿಗೆ ಅವನ ಮೇಲೆ ಸುತ್ತಲೂ ನಿಂತುಕೊಂಡು ಯುದ್ಧ ಮಾಡ್ತಾರೆ. ಅಷ್ಟು ಜನ ಯುದ್ಧ ಮಾಡಿದ್ರು ಅವನು ಅದರ ಸಣ್ಣ ಹಿನ್ನಡೆಗೂ ಅವನಿಗೆ ಭಯ ಕಾಡ್ಲಿಲ್ಲ. ಅವನಿಗೆ ಅಷ್ಟನ್ನು ಬಂದ್ರು ನಾನೇನ್ ಮಾಡ್ಲಿ ಅಂತ. ಆದ್ರೆ ಅಭಿಮನ್ಯುವಿನ ಈ ಪ್ರತಿರೋಧವನ್ನ ನೋಡಿ ಹೇಗೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ಯಾರಾದ್ರೂ ಬಾಯಿಗೆ ತುತ್ತು ಹೀಗೆ ಕೊಡ್ತಾ ಇರ್ಬೇಕಾದ್ರೆ ತಕ್ಷಣ ಕಿತ್ಕೊಂಡು ಹೋದ್ರೆ ಹೇಗಾಗುತ್ತೋ ಹಾಗೆ ಅಷ್ಟೂ ಜನರು ಬಂದು ಇನ್ನೇನು ಅಭಿಮನ್ಯು ಸಿಕ್ಕಿಬಿಟ್ಟ, ನಮ್ದು ತುತ್ತು ಅಂತ ಅನ್ಕೊಳ್ಳುವಷ್ಟರಲ್ಲಿ ಅವನು ವಾಪಸ್ಸು ಪ್ರಯೋಗಿಸಿದ ಬಾಣಗಳಿಂದ ಅಷ್ಟೂ ಜನರಿಗೆ ಪ್ರತಿರೋಧಕ್ಕೆ ಬೇಕಾದ ಯುದ್ಧದ ಪ್ರಕ್ರಿಯೆಗಳು ಸಿಕ್ಕಿದಾಗ ಅವರಿಗೆ ತಡಿಲಿಕ್ಕಾಗಲ್ಲ. ಮಹಾರಥರೆಲ್ಲ ಹಿಂದಕ್ಕೆ ಓಡಿ ಹೋದದ್ದಲ್ಲ, ಕೇವಲ ಭಯ ಪಟ್ಕೊಂಡ್ಬಿಟ್ರು. ಈ ಹುಡುಗನನ್ನ ನಾವೇನು ಅನ್ಕೊಂಡಿದ್ವಿ, ಕೇಳಿದ್ರು ಹಿಂದಿನ ದಿವಸ ಅವನು ಹಾಗೆ ಹೊಡೆದ್ರೆ ಹೀಗೆ ಹೊಡಿಬೇಕು, ಹೀಗೆ ಹೊಡೆದ್ರೆ ಹಾಗೆ ಹೊಡಿಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಎಲ್ಲಿದೆ ಅವಕಾಶ, ಅವನು ಹೊಡೆದಾಗಿರುತ್ತೆ. ಹೀಗೆ ಅವನ ಹಸ್ತ ವೇಗ ಅತ್ಯಂತ ತೀಕ್ಷ್ಣವಾಗಿದ್ದರಿಂದ ಕೋಪಾವಿಷ್ಟರಾಗಿ ಮತ್ತೆ ಅವನ ಮೇಲೆ ಪ್ರಯೋಗ ಮಾಡಿದ್ರು. ಆದ್ರೆ ಸಮುದ್ರದ ಪ್ರವಾಹದ ವೇಗ ಹೇಗೆ ದಂಡೆಯಲ್ಲಿದ್ದಂತ ಎಲ್ಲ ಗಿಡ ಮರಗಳನ್ನು ಒಟ್ಟಿಗೆ ಒಂದೇ ಸರ್ತಿಗೆ ಎಳ್ಕೊಂಡು ಹೋಗುತ್ತೋ ಹಾಗೆ ಇವನ ವೇಗಕ್ಕೆ ಶತ್ರುಗಳ ಸೈನ್ಯದ ಅನೇಕ ಜನ ಒಟ್ಟಿಗೆ ಕೆಳಕ್ಕೆ ಬಿದ್ದು ಹೋದ್ರು. ಅಭಿಮನ್ಯುವನ್ನ ನಿಲ್ಲಿಸಿ ಅನೇಕ ಜನ ಮಾತಾಡುತ್ತಾರೆ ಮಧ್ಯದಲ್ಲಿ. ಆದ್ರೆ ಆ ಮಾತಾಡುವಷ್ಟರಲ್ಲಿ ಅವರಿಗೆ ಉತ್ತರವನ್ನು ಕೊಟ್ಟಾಗ್ತಿತ್ತು. ಒಂದಿಷ್ಟು ಎಷ್ಟು ಬಾಣಗಳನ್ನು ಯಾರ್ಯಾರು ಬಿಟ್ರು ಅಂತ ಒಂದು ಲಿಸ್ಟ್ ಇದೆ. ಆದ್ರೆ ಲಿಸ್ಟ್ ಅನ್ನು ಹೇಳಲಿಕ್ಕೆ ಟೈಮ್ ಬೇಕು. ಆ ಲಿಸ್ಟ್ ಅಲ್ಲಿ ಬಂದ ಬಾಣಗಳನ್ನು ಮುರಿಲಿಕ್ಕೆ ಅವನಿಗೆ ಅಷ್ಟು ಟೈಮ್ ಬೇಕಾಗ್ಲಿಲ್ಲ ಅಂತೆ. ಅಂದ್ರೆ ಅದನ್ನು ಹೇಳ್ತಾ 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 ಹೋಗುವಷ್ಟಕ್ಕೆ ಶ್ಲೋಕಗಳು ಬೇಕು ನಮಗೆ. ಆದ್ರೆ ಅದನ್ನ ಅಭಿಮನ್ಯು ಮಾತ್ರ ಧೈರ್ಯ ಗೆಡದೆ ಕರ್ಣನ ಅಭೇದ್ಯವಾದ ಬಾಣಗಳನ್ನು ಕೂಡ ಸೀಳಿಬಿಟ್ಟ. ಅವನಿಗೆ ಕಿರಿಕಿರಿ ಆಗೋಯ್ತು. ಕರ್ಣನಿಗೆ ಸಾಮಾನ್ಯ ತನ್ನ ಆಕ್ರಮಣಕ್ಕೆ ಪ್ರತ್ಯಾಕ್ರಮಣ ಮಾಡಿದ್ರೆ ಸಿಟ್ಟೆ ಬರುದು. ಹಾಗಾಗಿ ಅವನು ತಕ್ಷಣವೇ ವಾಪಸ್ಸು ಮತ್ತೆ, ಅಂದ್ರೆ ಭೂಕಂಪ ಆದಾಗ ಪರ್ವತ ಹೇಗೆ ನಡುಗುತ್ತೋ ಹಾಗೆ ಇಡೀ ಸೇನೆ ನಡುಗ್ಲಿಕ್ಕೆ ಶುರುವಾಯಿತು. ನಡುಗಿದಾಗ ಆ ಕಡೆಯಿಂದ ಕೃತವರ್ಮ ಮತ್ತು ಅಶ್ವತ್ಥಾಮ ಇಬ್ರು ಕೂಡ ಏಕಕಾಲದಲ್ಲಿ, ಅದು ಲಿಸ್ಟೇ ಓದ್ಲಿಕ್ಕೆ ನಮಗೊಂದು 2 ಗಂಟೆ ಬೇಕು, ಅಷ್ಟು ಉದ್ದದ ಯುದ್ಧದ ಪರಾಕ್ರಮವನ್ನು ಹೇಳುತ್ತಾರೆ. ಯಾವ ಪರಾಕ್ರಮಕ್ಕೂ ಕೂಡ ಅವನ ಅದ್ಭುತ ಕಾರ್ಯದ ಮೇಲೆ ಅದು ನಿಲ್ಲಿಲ್ಲ. ಬಿರುಗಾಳಿಗೆ ಹೇಗೆ ಮರಗಳು ಬುಡಸಹಿತ ಕಿತ್ತು ಬೀಳುತ್ತೋ ಹಾಗೆ ಇವನ ಪ್ರತಿಯಾದ ಬಾಣಗಳಿಂದ ಎದುರಾಳಿಗಳಲ್ಲಿದ್ದಂತಹ ಧೈರ್ಯ ಉಡುಗಿ ಹೋಯಿತು. ಅಭಿಮನ್ಯುವನ್ನ ವಧಿಸ್ಬೇಕು ಅಂತ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ತಮ್ಮ ಪ್ರಯೋಗಗಳನ್ನು ಮಾಡ್ತಾ ಇದ್ದಾಗ ದುಶ್ಯಾಸನ ಅಭಿಮನ್ಯುವಿಗೆ ಎದುರಾಗಿ ಏಕಾಕಿಯಾಗಿ ಯುದ್ಧ ಮಾಡ್ತಿರ್ತಾನೆ. ಆಗ ಸಂಜಯ ಕೇಳ್ತಾನೆ, ಯಾರು ಧೃತರಾಷ್ಟ್ರ ಕೇಳ್ತಾನೆ, ಅಂದ್ರೆ ಇದು ಎಂತ ಯುದ್ಧ, ಇಷ್ಟು ಜನ ಒಟ್ಟಿಗೆ ಸೇರಿ ಯುದ್ಧ ಮಾಡ್ತಾ ಇದ್ದಾರಲ್ಲ ಅಂತ. ಅದು ಯುದ್ಧದಲ್ಲಿ ಹೇಳಿ ಬಂದ್ರೆ ಅಷ್ಟು ಜನ ಯುದ್ಧ ಮಾಡ್ಬೋದು, ಸಂಕುಲ ಯುದ್ಧ ಅಂತ ಕರೀತಾರೆ ಅದನ್ನ. ಅಂದ್ರೆ ಎದುರಾಳಿಗಳ ಹತ್ರ ತಮ್ಮ ಬರುವಿಕೆಯ ಸೂಚನೆಯನ್ನು ಕೊಟ್ಟು ಬರುವಂತದ್ದು, ಅಂದ್ರೆ ನಾನು ನಿಮ್ಮೊಟ್ಟಿಗೆ ಯುದ್ಧ ಮಾಡ್ತೇನೆ ಅಂತ. ಹಾಗೆ ಹೇಳಿದ್ರಿಂದ ಬಾಲಕನಿಗೆ ಇದು ಎದುರುಗಡೆ ಒಂದ್ಸರ್ತಿ ಬಂದ ಮೇಲೆ ಅವನಿಗೆ ಧ್ವನಿ, ಬಾಣ ಬರುವ ವೇಗ ನೋಡಿ ಅವನು ಯಾವ ದಿಕ್ಕಿನಿಂದ ಹೊಡಿತಾನೆ ಎಂದು ಗೊತ್ತಾಗ್ತಿತ್ತು. ಅದು ಪಕ್ಕಕ್ಕೆ ಹಾದು ಹೋದಾಗ ತಕ್ಷಣ ಅಲ್ಲಿಗೊಂದು ಬಾಣ ಬಿಟ್ಟಾಯ್ತು, ತಿರುಗಿ ನೋಡುವುದೂ ಇಲ್ಲ. ಆ ತರದ ತುಮುಲ ಯುದ್ಧ ಅಂತ ಅನ್ನೋದು ಅಭಿಮನ್ಯುವಿನ ಮೇಲೆ ಮತ್ತಷ್ಟು ಅವನಿಗೆ ಹೆಚ್ಚು ಉತ್ಸಾಹ ಬರಲಿಕ್ಕೆ ಕಾರಣ ಆಯ್ತು. ಈ ತೀವ್ರವಾದಂತಹ ಯುದ್ಧದ ನಡುವೆ ದುಶ್ಯಾಸನನಿಗೆ ಕೋಪ ಜಾಸ್ತಿಯಾಗಿ ಅವನ ಮೇಲೆ ಮತ್ತಷ್ಟು ಜೋರಾಗಿ ತನ್ನ ಗದೆಯಿಂದ ಅವನನ್ನ ಹೊಡಿಲಿಕ್ಕೆ ಬರ್ತಾನೆ. ಎತ್ತಿದ ಗದೆಯ ಮೇಲಿನ ಗುಂಡಾದ ಭಾಗ ಅದು ಕತ್ತರಿಸಿ ಹೊರಟೋಯ್ತು. ಅಭಿಮನ್ಯುವಿನ ಬಾಣದ ತುದಿಗೆ ಅದು
ಲೋಹವೇ ಕತ್ತರಿಸಿ ಹೋಯ್ತು. ಅಂದ್ರೆ ಅಂತ ಲೋಹದ ಪ್ರಯೋಗಗಳೆಲ್ಲ ಇರ್ತವೆ. ಇನ್ನು ಅನೇಕ ಜನ ಯುದ್ಧ ಮಾಡುವಾಗ ದ್ರೋಣಾಚಾರ್ಯರಿಗೆ ಸ್ವಲ್ಪ ಶಿಷ್ಯ ಅಭಿಮನ್ಯು ಯಾರು ಅರ್ಜುನನ ಮಗ ಅನ್ನೋ ಒಂದು ಕರುಣೆ ಕಾಣಿಸ್ತು ಅಂತ ಹೇಳ್ತಾರೆ. ಇದನ್ನ ಪಕ್ಕದವರೆಲ್ಲ ನೋಡ್ತಾ ಇದ್ದಾರೆ, ಅವರಿಗೆ ಹೊಡಿಲಿಕ್ಕೆ ಮನ್ಸಾಗ್ತಾ ಇಲ್ಲ ಅಂತ ಆಗ ಜೋರ ಕಿರುಚ್ತಾರೆ ಎಲ್ಲ. ಅವರಿಗೆ ಶಿಷ್ಯನ ಮಗ ಅಂತ ಅಭಿಮಾನ ಕಾಣಿಸ್ತಿದೆ, ನೀವೆಲ್ಲ ಸೇರಿ ಹೊಡೀರಿ ಅಂತ. ದ್ರೋಣಾಚಾರ್ಯ ನಿಜವಾಗಿ ಹೊಡೆದ್ರೂ ಕೂಡ ಅವನು ಅದಕ್ಕೆ ಉತ್ತರವನ್ನು ಕೊಡ್ತಿದ್ದ. ಕೊನೆಗೆ ಕರ್ಣ ಬರ್ತಾನೆ, ಕರ್ಣನನ್ನು ಹೊಡಿತಾನೆ, ದುಶಾಸನ ಬರ್ತಾನೆ, ದುಶಾಸನನನ್ನು ಹೊಡಿತಾನೆ. ಇನ್ನು ಒಳಕ್ಕೆ ನುಗ್ಗಬೇಕಿತ್ತು. ಆ ನುಗ್ಗುವ ಪ್ರಸಂಗಕ್ಕಾಗುವಾಗ ಯಾರು ಜಯದ್ರಥ ಎದುರುಗಡೆ ಬರ್ತಾನೆ. ಜಯದ್ರಥ ಎದುರು ಅದು ಇನ್ನು ಒಳಗೆ ಹೋಗ್ಬೇಕು. ಈಗ ಇದು ಕಮಲದ ಹೊರಗಿನ ದೇಟು, ಹೊರಗಿನ ದಳ. ಆ ದಳವನ್ನ ದಾಟಿ ಒಳಗ್ ಬರ್ಬೇಕು. ಅಲ್ಲಿ ಈ ಅಭಿಮನ್ಯು ಯಾರು ಜಯದ್ರಥ ನಿಂತಿದ್ದಾನೆ. ಜಯದ್ರಥ ನಿಂತದ್ರಿಂದ ಆಗ ಸಂಜಯ ನೀವೀಗ ಏನ್ ಪ್ರಶ್ನೆ ಕೇಳಿದ್ರು ಅದನ್ನ ಜನಮೇಜಯ ಕೇಳ್ತಾನೆ. ಅಲ್ಲ, ಅಲ್ಲಿ ಅಭಿಮನ್ಯು ಯಾರು ಜಯದ್ರಥ ನಿಂತಾಗ ಒಳಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ, ಅಭಿಮನ್ಯುವಿಗೆ ಹೇಗೆ ಸಾಧ್ಯ ಆಯ್ತು ಮತ್ತು ಉಳಿದವರಿಗೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ ಕೇಳ್ತಾನೆ. ಆಗ ಅದರ ಹಿಂದೆ ಒಂದಿದ್ದ ಪ್ರಕರಣವನ್ನ ನಿರೂಪಣೆ ಮಾಡ್ತಾನೆ. ಅಭಿಮನ್ಯು ಧೈರ್ಯವಾಗಿ ಯುದ್ಧ ಮಾಡ್ತಾ 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 ಹೋದ ಮುಂದೆ. ಈ ಪಾಂಡವರು ಕೂಡ ಜೊತೆಗೆ ಅವನನ್ನ ಅನುಸರಿಸಿ ಬರ್ಬೇಕಾದ್ರೆ, ಜಯದ್ರಥ ಏನ್ ಸಾಮಾನ್ಯ ಅಲ್ಲ, ಬಲದಲ್ಲಿಯೂ ಅತ್ಯಂತ ಪ್ರಮುಖ, ಜೊತೆಗೆ ಅವನಿಗೆ ವರಬಲವೂ ಇತ್ತು. ಜೊತೆಗೆ ರುದ್ರದೇವರ ಹತ್ರ ತಪಸ್ಸು ಮಾಡಿದ್ದ. ತಪಸ್ಸು ಮಾಡಿ ನಾನು ಪಾಂಡವರನ್ನೆಲ್ಲ ಕೊಲ್ಲುವ ವರ ಬೇಕು ಅಂತ ಕೇಳ್ತಾನೆ. ಆಗುವಂತದ್ ಕೇಳಪ್ಪ, ಆಗದ್ದೆಲ್ಲ ಕೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಯಾಕಂದ್ರೆ ಅವನು ಅಷ್ಟು ಚೆನ್ನಾಗಿ ತಪಸ್ಸು ಮಾಡಿ ತನ್ನ ಇಂದ್ರಿಯ ನಿಗ್ರಹದಿಂದ ಮೆಚ್ಚಿಸಿದ್ದಾದ್ರಿಂದಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಹೇಳ್ತಾನೆ, ಸರಿ ನಿನಗೆ ವರ ಬೇಕು ಅಂತ ಕೇಳಿದ್ದಕ್ಕೆ ನಾನು ಇಷ್ಟು ಹೇಳ್ಬಹುದು, ಯಾವತ್ತಾದ್ರೂ ಅವರನ್ನು ಗೆಲ್ಲಬೇಕು ಅಂತ ನೀನು ಬಯಸಿದ್ರೆ ಅದನ್ನ ನೀನು ಒಂದು ದಿವಸ ಅವರನ್ನ ಗೆಲ್ಲುವಂತ ವರವನ್ನ ನಾನು ಕೊಡ್ತೇನೆ. ಒಂದು ದಿವಸಕ್ಕೆ ನೀನ್ ಗೆಲ್ಬಹುದು ಅವರನ್ನ. ವರ್ಕ್ ಆಗಲ್ಲ ಅಂತ. ಒಂದು ದಿವಸ ನೀನು ಪಾಂಡವರನ್ನ ಗೆಲ್ಬಹುದು. ಅದು ಯಾರನ್ನ? ಅರ್ಜುನನನ್ನ ಬಿಟ್ಟು. ಅರ್ಜುನ ಇಲ್ದೆ ಉಳಿದವರನ್ನ ನೀನು ಒಂದು ದಿವಸ ಗೆಲ್ಬಹುದು ಅಂತ. ಭೀಮನ್ನು ಸೇರಿ. ಭೀಮನ್ನು ಗೆಲ್ಲುವುದು ಅಂದ್ರೆ ಭೀಮನಿಗೆ ಸೋಲ್ಸುವುದೇನ್ ಕಷ್ಟ ಇರ್ಲಿಲ್ಲ, ಆದ್ರೆ ವರವನ್ನು ಸುಳ್ಳು ಮಾಡಬಾರದು ಅಂತ ಅವನಿಗೆ ವರ ಇದ್ದಿದ್ ಗೊತ್ತಿತ್ತು. ಹಾಗಾಗಿ ಅವನು ಅದನ್ನ ಅವತ್ತು ಒಪ್ಪಿಕೊಂಡ. ಹಾಗಾಗಿ ಯುದ್ಧದ ವ್ಯವಸ್ಥೆಯಲ್ಲಿ ಅವತ್ತಿಗೆ ಅದನ್ನ ಅವನು ಸೇರಿಸ್ಕೊಂಡಿದ್ದಾನೆ. ಅಭಿಮನ್ಯು ಬರುವ ದಿವಸನೇ ಈ ವರ ಇವತ್ತು ಲಾಗು ಆಗ್ಬೇಕು ಅಂತ. ಅವತ್ತು ಆ ಯುದ್ಧ ಶುರುವಾಯ್ತು. ಶುರುವಾಗಿ ಎದುರುಗಡೆ ಬಂದ್ರೆ ಅವನು ಯುದ್ಧ ಮಾಡುವಾಗ ಅಭಿಮನ್ಯುವನ್ನು ಮಾತ್ರ ಒಳಗ್ ಬಿಟ್ಟ. ಈ ಉಳಿದ 4 ಜನರು ಯಾರಿದ್ದಾರೆ, ನಕುಲ, ಸಹದೇವ, ಭೀಮ ಮತ್ತು ಯುಧಿಷ್ಠಿರ, ಇವ್ರು ಯಾರನ್ನು ಒಳಗ್ ಬಿಡ್ಲೇ ಇಲ್ಲ. ಒಳಗ್ ಬಿಡ್ಲಿಲ್ಲ ಆದ್ರಿಂದಾಗಿ ಅಭಿಮನ್ಯು ಒಬ್ಬನೇ ಒಳಗ್ ಹೊಕ್ಕ. ಆ ಹೊಕ್ಕ ಸಂದರ್ಭದಲ್ಲಿ ಇವರಿಗೆ ಖುಷಿ ಆಯ್ತು. ಇವತ್ತಾದ್ರೂ ಒಂದು ಯೋಚನೆ ನನಗೆ ಮಾಡ್ಲಿಕ್ಕೆ ಸುಲಭ ಆಯ್ತು ಅಂತ ಅಭಿಮನ್ಯುವನ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಯುದ್ಧ ಮಾಡ್ತಾರೆ. ಎಷ್ಟು ಯುದ್ಧ ಮಾಡಿದ ಅಂತ ಬಹುಶಃ ಈ ದ್ರೋಣ ಪರ್ವ ಇಷ್ಟು ದೊಡ್ಡದಾಗ್ಲಿಕ್ಕೆ ಕಾರಣ ಅಭಿಮನ್ಯುವಿನ ಯುದ್ಧ. ಇಲ್ಲಾಂದ್ರೆ ದ್ರೋಣಾಚಾರ್ಯ 5 ದಿವಸ ಯುದ್ಧ ಮಾಡಿದ್ದು, ಭೀಷ್ಮಾಚಾರ್ಯ 10 ದಿವಸ ಯುದ್ಧ ಮಾಡಿದ್ದು. ಅಷ್ಟು ದುರ್ಯೋಧನ ಪರಾಜಿತನಾಗ್ತಾನೆ. ನಾನು ಅದರ ಸಾರ ಹೇಳಿಬಿಡ್ತೇನೆ, ಶ್ಲೋಕ ಓದ್ತಾ ಹೋದ್ರೆ ಸುಮಾರು ಆಗತ್ತೆ. ಯಾರ್ಯಾರು ಯುದ್ಧ ಮಾಡಿದ್ದಾರೆ ಏಕಾಕಿಯಾಗಿ ಎಲ್ರೂ ಸೋತಿದ್ದಾರೆ. ಅವರು ಇವರು ಅಂತ ಒಬ್ಬರನ್ನು ಉಳಿಸಿಲ್ಲ. ಎಲ್ರಿಗೂ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾನೆ, ಎಲ್ಲರನ್ನು ಹಿಮ್ಮೆಟ್ಟಿಸಿದ್ದಾನೆ. ಕೊನೆಗೆ ಅವರನ್ನ ಕೊಲ್ಲುವಂತಹ ಅವಕಾಶ ಬಂದಾಗ್ಲೂ ಕೂಡ ಅವನದನ್ನ ಕೈ ಬಿಟ್ಟಿದ್ದಾನೆ. ಯುದ್ಧ ಮಾಡಿ ಸೋಲ್ಸುವುದು ಮುಖ್ಯ ಹೊರತು ನನಗೆ ಕೊಲ್ಲುವುದು ಮುಖ್ಯ ಅಲ್ಲ ಅಂತ. ಕೊನೆಗೆ ಅದರಲ್ಲಿ ಹಠಕ್ಕೆ ಬಿದ್ದು ಯುದ್ಧ ಮಾಡಿ ಸತ್ತದ್ಯಾರು ಅಂದ್ರೆ ದುರ್ಯೋಧನನ ಮಗ ಲಕ್ಷಣ ಅಂತ ಅವನ ಹೆಸರು. ಅದು ಯುದ್ಧ ಹೇಗಾಯ್ತು ಅಂದ್ರೆ ಹಿಂದೆ ಶಲ್ಯನೂ ಸೋತಿದ್ದಾನೆ, ಕೃಪನೂ ಸೋತಿದ್ದಾನೆ, ಶಕುನಿಯೂ ಸೋತಿದ್ದಾನೆ, ಕರ್ಣನೂ ಸೋತಿದ್ದಾನೆ, ದುರ್ಯೋಧನನೂ ಸೋತಿದ್ದಾನೆ, ಭೂರಿ, ಶಲ, ಭೂರಿಶ್ರವಸ್ಸು, ಸೋಮದತ್ತ ಯಾರು ಅವನಿಗೆ ಎದುರಾಗಿ ನಿಲ್ಲಿಲ್ಲ. ಅಂದ್ರೆ ಅದರ ಹಿಂದೆ ಇರುವ ಗುಟ್ಟೇನು ಅಂದ್ರೆ ಅದು ಕೃಷ್ಣನಿಂದ ಕಲಿತ ವಿದ್ಯೆ, ಕೃಷ್ಣ ಕೊಟ್ಟ ಶಿಕ್ಷಣ. ಯಾರು
ಈ ಪಾಂಡವರ ಮಕ್ಕಳು ಅವರು 12 ವರ್ಷ ಕಲ್ತಿದ್ರು, ಇವನು 13 ವರ್ಷ ಕಲ್ತಿದ್ದ. 12 ವರ್ಷ ಯಾಕೆಂದ್ರೆ ಮೊದಲ 1 ವರ್ಷ ಅವರು ದೃಪದನ ಮನೆಯಲ್ಲಿ ಇರ್ತಾರೆ ಮೊದಲು, ಆಮೇಲೆ ಕೃಷ್ಣ ಬಂದು ಅವರನ್ನ ದೃಷ್ಟದ್ಯುಮ್ನ ಹತ್ರ ಹೇಳಿ ಕರ್ಕೊಂಡು ಹೋಗ್ತಾನೆ. ಹೀಗೆ ಈ 6 ಜನಕ್ಕೆ ಪಾಠ ಮಾಡಿದ ಸ್ವತಃ ಕೃಷ್ಣ, ಶಸ್ತ್ರಾಸ್ತ್ರಗಳ ಅಭ್ಯಾಸ ಮಾಡಿಸಿದ್ದು ಕೃಷ್ಣ. ಹಾಗಾಗಿ ಯಾರು ಯುದ್ಧಕ್ಕೆ ಬಂದಿದ್ದಾರೋ ಈ ತಿಮಿ ಸಣ್ಣ ಮೀನುಗಳನ್ನು ಹೇಗೆ ನುಂಗಿ ಬಿಡುತ್ತೋ ಅದಕ್ಕೆ ತಿಮಿಂಗಿಲ ಅಂತ ಹೆಸರು. ಗಿಲ ಅಂದ್ರೆ ನುಂಗುವುದು, ಗಿಲತಿ ನುಂಗುವುದು ಅಂತ ಅರ್ಥ. ತಿಮಿ ಹೇಗೆ ಸಣ್ಣ ಮೀನುಗಳನ್ನ ಗಿಲತಿ ನುಂಗಿ ಬಿಡುತ್ತೋ ಹಾಗೆ ಇವನು ಯಾರೇ ದೊಡ್ಡ ದೊಡ್ಡ ರಾಜರು ಬಂದ್ರು ಕೂಡ ಇವನು ತಿಮಿಯ ಹಾಗೆ, ಅವುಗಳು ಸಣ್ಣ ಮೀನಿನ ಹಾಗೆ ಎಲ್ಲ ನಾಶವಾಗಿ ಹೋಗ್ತಾ ಇತ್ತು. ಎಲ್ರು ಬರುವಾಗ ಈ ಬಾಲಕ ಏನ್ ಮಾಡ್ತಾನೆ ಅಂತ ಬರ್ತಿದ್ರು, ಅಯ್ಯೋ ಈ ಬಾಲಕ ಏನೇನ್ ಮಾಡ್ತಾನೆ ಅಂತ ಅನ್ಕೊಂಡು ಹೋಗ್ತಿದ್ರು. ಮೊದ್ಲು ಮಾಡುವಾಗ ಏನ್ ಮಾಡ್ತಾರೆ ಅಂತ, ಆಮೇಲೆ ಏನೇನ್ ಮಾಡ್ತಾನಪ್ಪ ಅಂತ ಹೀಗೆ ಹೆದರ್ಕೊಂಡೇ ಹೋಗ್ತಾ ಇದ್ರು. ಆದ್ರೆ ಇಷ್ಟರಲ್ಲೂ ದುರ್ಯೋಧನನಿಗೆ ಆ ಯುದ್ಧದ ಅವನ ಚಾಕಚಕ್ಯತೆ ನೋಡಿ ಎಲ್ರೂ ಮೆಚ್ಚಿಕೊಂಡ್ರು. ಏನೇ ಆದ್ರೂ ಶತ್ರುವು ಕೂಡ ಒಳ್ಳೆಯ ಕೌಶಲವನ್ನ ತೋರಿದ್ರೆ ಅದನ್ನ ಮೆಚ್ಚುವಂತ ಒಂದು ವೀರನಿಗಿರುತ್ತೆ. ವೀರ ಅಂತ ಬೋರ್ಡ್ ಹಾಕೊಂಡವನಿಗಿರಲ್ಲ, ಹೊಟ್ಟೆಗಿಚ್ಚು ಮಾತ್ರ ಬರುತ್ತೆ ಅವನಿಗೆ. ಯಾಕಂದ್ರೆ ನನ್ನ ಹತ್ರ ಆಗದ್ದನ್ನು ಮಾಡ್ಬಿಟ್ಟ ಅಂತ ಹೊಟ್ಟೆಗಿಚ್ಚಾಗುತ್ತೆ. ಆದ್ರೆ ಯಾರು ನಿಜವಾಗಿ ಆ ಕ್ಷೇತ್ರದಲ್ಲಿ ಕೃಷಿ ಮಾಡಿದವನಿರ್ತಾನೆ ಅವನಿಗೆ ಒಬ್ಬ ಎದುರಿನ ವ್ಯಕ್ತಿ ಒಳ್ಳೆ ಪ್ರತಿಸ್ಪರ್ಧಿಯಾಗಿ ನಿಂತ ಅಂದ್ರೆ ಅವನು ಚಪ್ಪಾಳೆ ತಟ್ಟಬೇಕು. ಅದು ಸಹೃದಯತೆ. ನಿಜವಾಗಿ ಶಾಸ್ತ್ರದ ಚರ್ಚೆ ನಡೆಯುವುದು ಹೀಗೇನೆ. ಹೀಗೆ ನಡೆದಾಗ ಅದು ಒಂದು ಹೃದಯವಾದ ಏನಂತೇವೆ ಹೆಲ್ದಿ ಕಾಂಪಿಟಿಷನ್ ಅಂತ ಏನ್ ಬರುತ್ತೆ ಅದು ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಗಂಧರ್ವರ ಅಸ್ತ್ರ, ಯಕ್ಷ ರಾಕ್ಷಸುಗಳ ಅಸ್ತ್ರ ಎಲ್ಲವೂ ಕೂಡ ಅವನ ಮುಂದೆ ಕಸದ ಹಾಗೆ ಬಿದ್ದು ಹೋಗ್ತಾ ಇತ್ತು. ಅವನ ರಥ ಹೇಗೆ ತಿರುಗ್ತಾ ಇತ್ತು ಅಂದ್ರೆ ವ್ಯೂಹದ ಒಬ್ಬನೇ ಅವನು ಮೊದಲೇ ಹೇಳಿದಾನೆ, ಏಕರಥವಾಗಿ ಇದ್ರೂ ಕೂಡ ನಾನು ಎಲ್ಲರನ್ನೂ ನಿಗ್ರಹಿಸ್ತೇನೆ ಅಂತ ಹೇಳಿದ್ದ. ರಥ ಆ ವ್ಯೂಹದ ಒಳಗೆ ಓಡ್ತಿತ್ತಂತೆ. ಓಡಿದಾಗ ಅಲಾತ ಚಕ್ರದ ಹಾಗೆ ಕಾಣಿಸ್ತಿತ್ತಂತೆ ಅವನ ರಥ. ಕೈ ಈ ಗುಂಡಿಗೆ ಬೆಂಕಿ ಹಚ್ಚಿ ಜೋರಾಗಿ ತಿರುಗಿಸಿದ್ರೆ ಸರಪಳಿಯನ್ನ ಆವಾಗ ಅದು ರೌಂಡ್ ಹಾಕ್ತಾ ಕಾಣಿಸ್ತಾ ಇರುತ್ತೆ. ಹಾಗೆ ಇವನು ಅಷ್ಟಂತ ವೇಗವಾಗಿ ಶತ್ರುಗಳನ್ನ ಮೋಹಗೊಳಿಸಿ ಯಾವ ಕೈಯಲ್ಲಿ ಯಾವಾಗ ಯಾವ ಬಾಣವನ್ನು ಬಿಡ್ತಾರೆ ಅಂತ ಅವನಿಗೆ ಊಹಿಸ್ಲಿಕ್ಕಾಗದ ಹಾಗೆ ಶತ್ರುಗಳನ್ನೆಲ್ಲ ಮಲಗಿಸಿದ. ಆಗ ದುರ್ಯೋಧನ ಅಭಿಮನ್ಯುವನೇ ಇನ್ನು ನಾವಿಲ್ಲೇ ಬಿಟ್ರೆ ನಮ್ಮೆಲ್ಲರನ್ನು ನಾವ್ ಎಲ್ಲಿ ಕಳಿಸ್ಬೇಕು ಅನ್ಕೊಂಡಿದ್ವು ಅಲ್ಲಿಗೆ ನಮ್ಮನ್ನೇ ಕಳಿಸ್ಬಿಡ್ತಾನೆ, ನಿಲ್ಲಿಸ್ಬೇಕು ಇವನನ್ನ ಇಲ್ಲಿಂದ ಅಂತ ಯೋಚನೆ ಮಾಡಿ ಲಕ್ಷಣನನ್ನ ಎದುರಿಗೆ ಕಳುಹಿಸ್ತಾನೆ. ಲಕ್ಷಣ ಅವನ ಜೊತೆಗೆ ಬಹಳ ಹೊತ್ತು ಯುದ್ಧ ಮಾಡ್ತಾನೆ. ಇಬ್ಬರ ಯುದ್ಧವನ್ನ ನೋಡ್ಲಿಕ್ಕೆ ಬಹಳ ಸಂತೋಷ ಆಗ್ತಿತ್ತಂತ. ಅಷ್ಟು ಅದ್ಭುತ ಪ್ರತಿರೋಧವನ್ನ ಇಬ್ರು ಪರಸ್ಪರ ಒಡ್ಡಿದ್ದಾರೆ. ಈ ಯುದ್ಧವನ್ನ ನೋಡ್ತಾ ಬೃಹದ್ಬಲ, ಕೃಪ, ದ್ರೋಣ, ಕರ್ಣ, ಅಶ್ವತ್ಥಾಮ, ದುರ್ಯೋಧನ, ಕೃತವರ್ಮ ಎಲ್ರೂ ಕೂಡ ಈ ವ್ಯವಸ್ಥೆಯಲ್ಲಿ ಅಂದ್ರೆ ಆ ಚುರುಕುತನ ಅಂತ ಅನ್ನೋದನ್ನ ಅವ್ರು ಮೊದಲಿಂದ ನೋಡಿದ್ದಾರೆ. ಅಭಿಮನ್ಯುವಿನ ಬಾಲ್ಯದ ವ್ಯವಸ್ಥೆಯನ್ನ. ಅವನಿಗೆ ಹೆಸರು ಕೂಡ ಅಭೀಹಿ ಮನ್ಯು. ಭೀ ಅಂದ್ರೆ ಭಯ, ಅಭೀ ಅಂದ್ರೆ ಭಯವೇ ಇಲ್ಲದವನು ಅಂತ. ಈ ಭಯ ಇಲ್ಲದವನ ಓಡಾಟ ನಮಗೆಲ್ಲ ಭಯ ಹುಟ್ಟಿಸ್ತಾ ಇದೆ. ಬಿರುಗಾಳಿಯ ಹಾಗೆ ಯಾವ ಜಾಗದಲ್ಲಿ ಎಲ್ಲಿ ತೂರ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡ್ಲಿಕ್ಕೂ ಚಂದ, ಅವನ ಬಾಣಗಳು ಅತ್ಯಂತ ಚುರುಕು, ಅವನು ಎದುರಾಳಿಗಳಿಗೆ ಪ್ರತಿರೋಧವನ್ನು ಒಟ್ಟುವಾಗ ಅವನ ಕೋಪವೂ ಕೂಡ ಅಷ್ಟೇ ಅದ್ಭುತವಾದದ್ದು. ಇದೆಲ್ಲವನ್ನು ಕೂಡ ನಾವು ಸ್ವಲ್ಪ ಹೊತ್ತು ಹೀಗೆ ತಣ್ಣನೆ ಅನುಸರಿಸ್ತಾ ಕೂತ್ರೆ ನಾವು ತಣ್ಣಗಾಗ್ಬಿಡ್ತೇವೆ. ಅದರಿಂದಾಗಿ ಹೊಡೀರಿ ಅಂತ ಹೇಳ್ತಾನೆ. ಆಗ ಒಟ್ಟಿಗೆ ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಬೃಹದ್ಬಲ, ಕೃತವರ್ಮ 6 ಜನ ಒಟ್ಟಿಗೆ ಈ ಗುಂಪಾಗಿ ಒಟ್ಟಿಗೆ ಮುಗಿಬೀಳುತ್ತಾರೆ. ಅಷ್ಟೂ ಜನರಿಗೆ ಪ್ರತಿರೋಧವನ್ನ ಬಹಳ ಹೊತ್ತು ಒಡ್ಡುತ್ತಾನೆ. ಅವನ ರಥದ ಚಕ್ರ ಪುಡಿಯಾಗುತ್ತೆ, ಧ್ವಜ ಬಿದ್ದು ಹೋಗುತ್ತೆ. ಸಾರಥಿಯನ್ನ ಸುಮಿತ್ರನನ್ನ ಹೊಡಿತಾರೆ. ರಥಾಶ್ವಗಳು ಕೂಡ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬೇರೆ ಸಂದರ್ಭದಲ್ಲಿ ಒಂದು ರಥ ಪುಡಿ ಆದ್ರೆ ತಕ್ಷಣ ಇನ್ನೊಂದು ರಥ ಬರುತ್ತಲ್ಲಿ. ಇಲ್ಲಿ ಬೇರೆ ರಥ ಬರ್ಲಿಕ್ಕೆ ಅವನು ಏಕರಥದಲ್ಲಿದ್ದಾನೆ. ಅವನಿಗೆ ಯಾರು ಇನ್ನೊಂದು ಸಹಾಯಕ್ಕೆ ಒಳಗ್ ಬರ್ಲಿಕ್ಕೆ ಬಿಟ್ಟಿಲ್ಲ, ಯಾರನ್ನು ಒಳಗ್ ಬಿಟ್ಟಿಲ್ಲ. ಹಾಗಾಗಿ ರಥಾಶ್ವಗಳು ಹೋದ್ವು, ರಥದ ಚಕ್ರಗಳು ಪುಡಿಯಾದವು, ಸಾರಥಿ ಕೂಡ ಸತ್ತ. ಆಗಲೂ ಅವನಿಗೆ ಭಯ ಆಗ್ಲಿಲ್ಲ. ಮೈಯೆಲ್ಲ ಗಾಯ ಆಗಿದ್ರು ಕೂಡ ರಕ್ತಸಿಕ್ತವಾದ ಶರೀರದಿಂದಲೇ ಕೈಯಲ್ಲಿ ಸಿಕ್ಕಿದ ವಸ್ತುಗಳನ್ನೇ ಆಯುಧವನ್ನಾಗಿಸಿಕೊಂಡು ಕ್ರಾಥ ಅಂತ ಒಬ್ಬ ಇದ್ದ, ಅವನ ಮಗ ಅಲ್ಲಿ ಯುದ್ಧಕ್ಕೆ ಬರ್ತಾನೆ. ಬಂದಾಗ ಅವನನ್ನ ಕೈಯಲ್ಲಿ ಸಿಕ್ಕಿದಂತಹ ಭರ್ಜಿಯನ್ನೇ ಹಿಡಿದು ಅವನ ತಲೆಯನ್ನು ಹೊಡೆದು ಕೊಂದು ಬಿಡ್ತಾನೆ.
ಕೊಂದ ಮೇಲೆ ಇವರಿಗೆ ಮತ್ತೆ ಸಿಟ್ಟು ಬರುತ್ತೆ. ಎಲ್ಲರೂ ಸೇರಿ ಮತ್ತೆ ಹೊಡಿತಾರೆ. ಹೊಡೆದಾಗ ಹಿಂದಿನಿಂದ ಅವನ ಧನುಸ್ಸು ಪುಡಿ ಮಾಡ್ತಾರೆ. ಅಂದ್ರೆ ಯುದ್ಧಕ್ಕೆ ಎದುರುಗಡೆ ಬಂದು ಹೊಡೆದ್ರೆ ಅದು ದೋಷ ಅಲ್ಲ. ಹೇಳದೆ ಕೇಳದೆ ಅಷ್ಟೂ ಜನ ಒಟ್ಟಿಗೆ ಅವನನ್ನ ನಿಗ್ರಹಿಸ್ತಾ ಹೋದ ಹಾಗೆ ಅವನಿಗೆ ಈ ಯುದ್ಧದಲ್ಲಿ ಕ್ರಮ ಏನು ಅಂದ್ರೆ, ಅರ್ಜುನ ಯುದ್ಧ ಮಾಡಿದ ಅಂತ ಹಿಂದೆ ಹೇಳುವಾಗ ಯಾರಾದ್ರೂ ಶಸ್ತ್ರಾಸ್ತ್ರಗಳನ್ನ ಕೈ ಚೆಲ್ಲಿ ಬಿದ್ದು ಹುಡುಕ್ತಾ ಇದ್ದಾರೆ ಎಂದಾಗ ಹೊಡಿಯಲ್ಲ, ಅಥವಾ ನಾನು ಶರಣಾಗಿದ್ದೇನೆ ಅಂದ್ರೆ ಹೊಡಿಯಲ್ಲ, ಭಯಪಟ್ಟು ಓಡ್ತಾ ಇದ್ದಾರೆ ಅಂದ್ರೆ ಹೊಡಿಯಲ್ಲ. ಆದ್ರೆ ಇವರು ಆ ವ್ಯವಸ್ಥೆಯಿಂದ ಅವನು ಇನ್ನೊಂದು ಆಯುಧವನ್ನ ಸ್ವೀಕರಿಸುವ ಮುನ್ನವೇ ಅವನು ಎಲ್ಲಾ ಆಯುಧಗಳನ್ನು ಪುಡಿಗಟ್ಟಿದ್ದಷ್ಟದಲ್ಲಿ ಅಲ್ಲದೆ ಹಿಂದಿನಿಂದಲೂ ಕೂಡ ಹೊರಟ್ರು. ಭಂಡಾರಕ ಅಂತ ಒಬ್ಬ ಇದ್ದ. ಅವನು ಮುಗಿಬಿದ್ರೆ ಅವನ ಮೇಲೆ ನುಗ್ಗಿ ಕುತ್ತಿಗೆಯನ್ನು ಬಿಗಿ ಹಿಡಿದು ನೆಲಕ್ಕೆ ಅವನನ್ನು ಒಗೆದು ಕೊಂದು ಬಿಡ್ತಾನೆ. ಯಾರು? ಅಭಿಮನ್ಯು. ಅಂದ್ರೆ ಏನ್ ಸಿಕ್ಕಿತೋ ಅದನ್ನೇ ಅಡ್ಡ ಹಿಡಿದು ಎಲ್ಲಾ ಶಸ್ತ್ರಾಸ್ತ್ರಗಳಿಗೆ ಆ ಶರೀರದ ಹೆಣದ ಶರೀರವನ್ನೇ ಹಿಡಿದು ಅದರಿಂದನೇ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ರಥದ ಚಕ್ರ ಸಿಕ್ಕಿತು, ಅದನ್ನು ಹೊಡೆದ. ಅಶ್ವತ್ಥಾಮನನ್ನ ಒಂದು ರಥದ ಅರ್ಧ ತುಂಡಾದ ಚಕ್ರದಿಂದಲೇ ಹೊಡೆದು ಬಿಡ್ತಾನೆ. ಅವ್ರು ಬಾಣ ಎತ್ಕೊಳ್ಳುವಷ್ಟರೊಳಗೆ ಅದು ಬಂದು ಹೊಡೆದ್ರಿಂದ ಮೈನಾಕ ಪರ್ವತಕ್ಕೆ ಬಂದು ತೆರೆ ಬಂದು ಹೊಡೆದ ಹಾಗೆ ಹೊಡೆದು ಬಿಡುತ್ತೆ. ಒಂದ್ಸರ್ತಿ ಗಾಬರಿ ಆಗ್ತಾನೆ, ಎಲ್ಲಿ ಏನ್ ಆಗ್ತಾ ಇದೆ ಅಂತ. ಹೀಗೆ ಅಷ್ಟೂ ಜನ ಸೇರಿಕೊಂಡು, ಅಂದ್ರೆ ಕೋಸಲ ದೇಶದ ರಾಜರು, ಅವರು ಇವರು 6 ಜನ ಒಟ್ಟಿಗೆ ಅವನ ಕೈಗೆ ಆಯುಧಗಳು ಸಿಗದಂತೆ ಅವನನ್ನ ನಿಗ್ರಹಿಸಿ ಬಿಡ್ತಾರೆ. ನಿಗ್ರಹಿಸಿದಾಗ ಅಲ್ಲೊಂದಿಷ್ಟು ಅವನು ಯಾರ್ಯಾರನ್ನು ಕೊಂದ ಅಂತ ಒಂದು ಲಿಸ್ಟ್ ಇದೆ. ಅವನು ಒಬ್ಬರನ್ನು ಬಿಟ್ಟಿಲ್ಲ. ಅವರ ಹೆಸರು ಶತ್ರುಂಜಯ, ಚಂದ್ರಕೇತು, ಮೇಘವೇಗ, ಸುವರ್ಚಸ್ಸು, ಸೂರ್ಯಭಾಸ ಅನ್ನುವ 5 ಜನರನ್ನು ಒಟ್ಟಿಗೆ ಹೊಡೆದುಕೊಳ್ತಾನೆ. ಎಲ್ಲರೂ ಮಹಾರಥಿಕರೇ. ಅವರು ಅಷ್ಟೂ ಜನರನ್ನ ಕೊಂದ ಬಳಿಕ ಯಾವಾಗ ಅವನ ಧನುಸ್ಸು ಮುರಿದು ಹೋಯ್ತೋ ಮತ್ತೆ ಅವನ ಕೈಯಲ್ಲಿ, ಅಂದ್ರೆ ಅಲ್ಲಿ ಏನೋ ಸಿಗುತ್ತಲ್ಲ, ಮತ್ತೆ ಅದನ್ನು ಹಿಡಿದು ಅವನು ಹೊಡಿಲಿಕ್ಕೆ ಹೋದಾಗ ಒಂದೇ ಸರ್ತಿ ಅವನ ಮೇಲೆ ಮತ್ತೆ ಬಾಣಗಳ ಮಳೆಯನ್ನ ಗರೆದ್ರು. ಆಗ ಅವನಿಗೆ ಏನು ಸಿಗ್ಲಿಲ್ಲ ಕೈಗೆ. ಕೊನೆಗೆ ಒಂದು ರಥದ ಚಕ್ರವೇ ಸಿಕ್ಕಿದಾಗ ಅದನ್ನೇ ಕೈ ಬೆರಳಿಗೆ ಸಿಕ್ಕಿಸಿಕೊಂಡು ಗರ 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 ತಿರುಗಿಸ್ಲಿಕ್ಕೆ ಶುರು ಮಾಡಿದ. ಕೃಷ್ಣ ಬಂದ್ಬಿಟ್ನಾ ಅಂತ ಎಲ್ರಿಗೂ ಭಯ ಆಯ್ತಂತೆ. ಅಷ್ಟು ಅವನ ವೇಗ, ಅಷ್ಟು ಅವನ ಚುರುಕು. ಅಂದ್ರೆ ಆ ಚಕ್ರದಿಂದಲೇ ತನ್ನ ಮೇಲೆ ಯಾರ್ಯಾರು ಯಾವ್ಯಾವ ಆಯುಧವನ್ನ ಹೊಡಿತಾ ಇದ್ರು ಅದರಿಂದ ಭೇದಿಸಿ ಹೊಡೆದು ಮುಂದಕ್ಕೆ ನುಗ್ಗುತ್ತಾ ಇದ್ದ. ಅಂದ್ರೆ ಬೇರೆ ಆಯುಧ ವಾಪಸ್ ಹಾಕ್ಲಿಕ್ಕೆ ಅವನ ಹತ್ರ ಇಲ್ಲ. ಚಕ್ರವನ್ನೇ ತನ್ನ ಗುರಾಣಿಯನ್ನಾಗಿಯೂ ಎದುರಾಳಿಗಳು ಹೊಡೆದ ಬಾಣಗಳಿಗೆ ಪ್ರತಿರೋಧವಾಗಿಯೂ ಹೊಡೆತಾ ಇದ್ರೆ ಕೃಷ್ಣನೇ ನಿಂತ ಹಾಗೆ ಕಾಣಿಸ್ತಾ ಇತ್ತು. ಹಲ್ಲು ಕಚ್ಚಿಕೊಂಡು ಸಿಂಹ ಗರ್ಜನೆ ಮಾಡಿಕೊಂಡು ಮುಂದಕ್ಕೆ ನುಗ್ಗುವಾಗ ಎಲ್ರಿಗೂ ಒಂದ್ಸರ್ತಿ ಆಶ್ಚರ್ಯ, ಸಂತೋಷ ಆಗುವುದರ ಜೊತೆಗೆ ಇವತ್ತು ನಾವು ಇಲ್ಲಿಂದ ಇವನನ್ನು ಬಿಟ್ರೆ ಇವನು ಈಗ ಹೋಗ್ತಾ ಹೋಗ್ತಾ ನಮ್ಮ ನಷ್ಟಂಜರನ್ನು ಮುಗಿಸಿಯೇ ಹೋಗ್ತಾನೆ ಅಂತ ಗೊತ್ತಾಗಿ ದುಶ್ಯಾಸನನ ಹತ್ರ ಹೇಳ್ತಾನೆ, ನೀನು ಒಂದು ದಿಕ್ಕಿನಿಂದ ಹೊಡಿ, ನಾವು ಒಂದು ದಿಕ್ಕಿಂದ ಹೊಡಿತೇವೆ ಅಂತ ಎಲ್ಲರೂ ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಆಕಾಶ ಮಾರ್ಗದಲ್ಲಿ ಅವನ ಹಣೆಗೆ ಒಬ್ಬ ಹೊಡಿತಾನೆ, ಬೆನ್ನಿಗೊಬ್ಬ ಹೊಡಿತಾನೆ, ಕಾಲಿಗೊಬ್ಬ ಹೊಡಿತಾನೆ. ಪ್ರತಿಯೊಬ್ಬರೂ ಕೂಡ ಒಂದೊಂದು ದಿಕ್ಕಿನಿಂದ ಒಟ್ಟಿಗೆ ಅವನನ್ನು ಹೊಡೆದು ಮುಗಿಸ್ತಾರೆ. ಆಗ ಆಕಾಶ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಂತಹ ಜೀವರಾಶಿಗಳೆಲ್ಲ ಇದು ಧರ್ಮ ಅಲ್ಲ, ಇದು ಅದರಲ್ಲೂ ಕೌರವರ ಕಡೆಯಲ್ಲಿ ದ್ರೋಣ, ಕರ್ಣರು ಇಂತಹ ಮಹಾರಥಿಕರಿರುವಾಗ ಆಗಿದ್ದಕ್ಕೆ ಇದಕ್ಕೆ ಕ್ಷಮೆ ಇಲ್ಲ ಅಂತ ಅವ್ರು ಬೈಕೊಂಡು ಹೋದ್ರಂತೆ. ರಕ್ತ ಪ್ರವಾಹದಲ್ಲಿ ಶರೀರ ಮುಳುಗಿ ಹೋಗಿದೆ ಅವನದ್ದು. ಶರೀರದಲ್ಲಿದ್ದ ಆಭರಣಗಳೆಲ್ಲ ಅದು ನೆಲದಲ್ಲಿ ಮುಳುಗಿ ಏಳುವಾಗ ಎದ್ನೋ ಏನೋ, ಬದುಕಿ ಬಂದೋ ಏನೋ, ಅಂದ್ರೆ ಅದು ಆಭರಣದ ಮೇಲೆ ರಕ್ತ ಬಿದ್ದಿ ಮುಳುಗಿರುತ್ತೆ. ಅದು ಏಳುವಾಗ ಆಭರಣದಲ್ಲಿ ರಕ್ತ ನಿಲ್ಲುವುದಿಲ್ಲ, ಜಾರುತ್ತೆ. ಆ ಜಾರಿ ಎದ್ದಾಗ ಎದ್ನೋ ಏನೋ, ಬದುಕಿ ಬಂದೋ ಏನೋ ಅಂತ ಒಂದು ಸರ್ತಿ ಕಾಣುವ ಹಾಗೆ ಅವನ ಕಡೆಗೆ ಎಲ್ಲರೂ ಆಸಕ್ತಿ ತಾಳಿದ್ರು. ಆದ್ರೆ ವೀರನ ಮರಣ ಉಂಟಾಯಿತು. ಯುದ್ಧ ಭೂಮಿಯನ್ನ ಆ ನಂತರ ವರ್ಣಿಸ್ತಾರೆ. ಅವತ್ತಿಗೆ ಅವರು ಅಂದ್ರೆ ಒಬ್ಬನೇ ಇಡೀ ದಿವಸ ಮೇಂಟೈನ್ ಮಾಡಿದ್ದಾನೆ. ಈ ಡ್ರಾವಿಡ್ ಒಂದೊಂದ್ ಸರ್ತಿ ಒಂದ್ ಸೈಡಿಗೆ ನಿಂತ್ಕೊಂಡು ಇಡೀ ಡೇ ಆಡ್ತಾನಲ್ಲ, ಹಾಗೆ ಇಡೀ ದಿವಸ ನಿಂತು ಬಿಟ್ಟಿದ್ದಾನೆ. ಆಗ ಕತ್ತಲೆ ಆಯ್ತು. ಅವನು ಯಾವಾಗ ಸತ್ತನೋ ಆವಾಗ ಕತ್ತಲೆ ಆಯ್ತು. ಕತ್ತಲೆ ಆದ ಹೊತ್ತಿಗೆ ಹೇಗಿತ್ತು ಅಂತ ಹೇಳ್ತಾರೆ. ಕ್ರೂರವಾದ ಮಾಂಸವನ್ನೇ ತಿಂದು ಬದುಕುವಂತಹ ತೋಳ, ಕಾಗೆ, ಹದ್ದು, ಹುಲಿ, ನರಿ, ನಾಯಿ ಎಲ್ಲವೂ ಕೂಡ ಆ ಶರೀರಗಳನ್ನ ಕಿತ್ತುಕೊಂಡು ತಿಂತಾ ಇವೆ. ಅದರ ಜೊತೆಗೆ ರಾಕ್ಷಸರು, ಪಿಶಾಚಗಳು ಸತ್ತು ಬಿದ್ದ ಹೆಣದ ಚರ್ಮವನ್ನ ಸುಲಿದು ದೇಹದಿಂದ ಆ ಕೆಂಪಾದ ರಕ್ತ ಸಿಡಿತಾ ಇರುವುದನ್ನ ನಾಲಿಗೆ ಹಾಕಿ ಹಿಸಿದುಕೊಂಡು ಸಂತೋಷನ ಕುಣಿದು ಕುಪ್ಪಳಿಸಿ ಬೊಬ್ಬೆ ಹಾಕ್ತಾ ಇದ್ದೇವೆ. ಇದು ಕೌರವರೇ ಕುಣಿದ ಹಾಕಿ ಕಾಣಿಸ್ತಿತ್ತಂತೆ. ಅವರು ಅದಕ್ಕಿಂತ ಇನ್ನು ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನುವ ಹಾಗೆ
ಯುಧಿಷ್ಠಿರ ಬರ್ತಾನೆ 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 ಅಂತ ಕಾಯ್ತಾ ಇದ್ದಾನೆ ಅಭಿಮನ್ಯುವನ್ನ, ಬರ್ತಾ ಇಲ್ಲ. ಕೊನೆಗೆ ಗೊತ್ತಾಯ್ತು ಇಲ್ಲ ಅವನು ಬರಲ್ಲ ಇನ್ನು ಅಂತ. ಆಗ ಅವನಿಗೆ ತುಂಬಾ ದುಃಖ ಆಯ್ತು. ನಾವು ಹಿಂದಿನಿಂದ ಹೋಗ್ತೇವೆ ಹೋಗ್ತೇವೆ ಅಂತ ಪ್ರಯತ್ನ ಪಟ್ಟು ಕೂಡ ಅವನ ಹತ್ರ ನಾವು ಹೋಗ್ಲಿಕ್ಕಾಗ್ಲಿಲ್ಲ. ಈ ಪದ್ಮವ್ಯೂಹನ ಭೇದಿಸುವುದಕ್ಕೆ ದೇವತೆಗಳಿಗೂ ಸಾಮರ್ಥ್ಯ ಇಲ್ಲದನ್ನ ಇವನು ನಡೆಸಿಕೊಟ್ಟ. ಆದ್ರೆ ನಾವು ಅವನನ್ನು ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ. ನಾನು ಈಗ ಅರ್ಜುನನಿಗೆ ಏನ್ ಮಾತು ಕೊಡ್ಲಿ? ಅರ್ಜುನನಿಗೆ ಮಗನನ್ನ ಎಲ್ಲಿ ಮಗ ಅಂತ ಅವನು ಕೇಳ್ಕೊಂಡು ಬರ್ತಾನೆ, ಯಾರನ್ನು ತೋರಿಸ್ಲಿ ನಾನು? ಹೇಗೆ ಅವನನ್ನು ಎದುರಿಸ್ಲಿ? ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಗೆ ಮಾತಾಡ್ಲಿ? ನನಗೆ ಇವತ್ತು ಅವನ ಹತ್ರ ಮಾತಾಡ್ಲಿಕ್ಕೆ ಧೈರ್ಯವೇ ಇಲ್ಲ. ಅಣ್ಣನಾಗಿ ನಾನು ಯಾವತ್ತೂ ಕೂಡ ಅದು ಮಾಡು ಇದು ಮಾಡು ಅಂತ ಹೇಳುವವನಿಗೆ ಇವತ್ತು ನನಗೆ ಅವನಲ್ಲಿ ಕಣ್ಣಲ್ಲಿ ಕಣ್ಣು ಕೊಟ್ಟು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಅನರ್ಥಕ್ಕೆ ನಾನೇ ಕಾರಣ. ಸುಭದ್ರೆಗೆ ಏನ್ ಮಾತು ಕೊಡ್ಲಿ? ಕೃಷ್ಣನಿಗೆ ಏನು ಮಾತು ಕೊಡ್ಲಿ? ಅರ್ಜುನನಿಗೆ ಏನು ಹೇಳಿ? ಆ ಅಭಿಮನ್ಯುವಿನ ಮಡದಿಗೆ ನಾನು ಏನು ಹೇಳಿ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ನಾನು ಏನು ಹೇಳ್ಬೇಕು ಅವನಿಗೆ ಅಂತ ತುಂಬಾ ಬೇಸರ ಪಟ್ಕೊಂಡು ಯೋಚನೆ ಮಾಡ್ತಾ, ಇಷ್ಟು ತರುಣ ಬಾಲಕ ಒಬ್ಬನೇ ಒಬ್ಬ ಆ ವ್ಯೂಹದ ಮಧ್ಯದಲ್ಲಿ ಅಷ್ಟು ಹೊತ್ತು ತಡೆ ನಿಂತು ನಮ್ಮ ಇವತ್ತಿನ ಯುದ್ಧಕ್ಕೆ ಪೂರ್ಣವಾದ ಅರ್ಥವನ್ನು ಕೊಟ್ಟವನಿಗೆ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರೂ ಸಾಕಾಗುವುದಿಲ್ಲ. ದುರ್ಯೋಧನ ಅತ್ಯಂತ ಹೀನ ಕ್ಷುದ್ರ ಬುದ್ಧಿ ಉಳ್ಳವನಾಗಿ ಕೃತವರ್ಮ ಮೊದಲಾದವರೊಂದಿಗೆ ಸೇರಿಕೊಂಡು ನನ್ನ ಮಗುವಿನ ಪ್ರಾಣವನ್ನೇ ತೆಗೆದು ಬಿಟ್ರಲ್ಲ. ಈ ಜಯ ಯಾವತ್ತೂ ಕೂಡ ಪ್ರೀತಿಕರವಾದದ್ದಲ್ಲ. ಇದು ನ್ಯಾಯಯುತವಾದ ಜಯ ಅಲ್ಲ. ಇದು ಪ್ರೀತಿಗೆ ದುಃಖಕ್ಕೆ ಕಾರಣವಾಗುವಂಥದ್ದು, ಅನ್ಯಾಯದ ವ್ಯವಸ್ಥೆಯನ್ನು ಹೇಳುವಂಥದ್ದು. ನನಗೆ ರಾಜ್ಯವೂ ಬೇಡ, ನನಗೆ ಈ ಅಧಿಕಾರವೂ ಬೇಡ, ಈ ಯುದ್ಧವೂ ಬೇಡ. ಇದನ್ನ ಕೌರವರೇ ಇಟ್ಕೊಂಡು ಬದುಕಿನುದ್ದಕ್ಕೆ ಅವರೇ ಅನುಭವಿಸ್ಲಿ, ನನಗೆ ಈ ಲೋಕವೇ ಬೇಡ ಅಂತ ಇದ್ದಕ್ಕಿದ್ದಾಗ ಅವನಿಗೆ ವೈರಾಗ್ಯ ತುಂಬಾ ತುಳುಕಿ ಹರಿಲಿಕ್ಕೆ ಶುರುವಾಗುತ್ತೆ. ಈ ವ್ಯಸನದಿಂದ ಬುದ್ಧಿ ಕೆಟ್ಟ ಹಾಗೆ ಯುಧಿಷ್ಠಿರ ಮಾತಾಡ್ತಾ ಇರುವುದನ್ನ ಯಾರಿಗೂ ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಯುಧಿಷ್ಠಿರನಿಗೆ. ಇದು ಹೀಗಾದ್ರೆ ಏನ್ ಮಾಡುದು ಅಂತ ಅನ್ನೋದಕ್ಕೋಸ್ಕರ ಮುಂದೆ ಅಲ್ಲಿ ವ್ಯಾಸರು ಬರ್ತಾರೆ. ವ್ಯಾಸರು ಬಂದು ಅವನಿಗೊಂದಿಷ್ಟು ಸಮಾಧಾನ ಹೇಳ್ತಾರೆ. ಹಿಂದೊಬ್ಬ ಅಕಂಪನ ಅನ್ನುವ ರಾಜನ ಬದುಕಿನ ಕಥೆಯನ್ನು ಹೇಳ್ತಾರೆ. ಮತ್ತೆ ನಾವು ಮುಂದಿನ ಶನಿವಾರದ ಹೊತ್ತಿಗೆ ಇದರ ಮುಂದುವರೆದ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.